come to college in physically and pay the fee. Physically ಬಂದ್ ಕಟ್ಬೇಕು ತಾನೇ ನೀವು? Physically ಬಂದ್ ಕಟ್ಬೇಕಲ್ವಾ? Yes, ma'am. Yes, ma'am. Okay. Yeah. Okay. That I'll confirm in the WhatsApp group. I'll confirm the last date. Yes, Make Madam, sure that available Monday all today. of you attend the meeting. And one more thing, we have to plan one session about the talent hunt that we couldn't organize. ಯಾಕಂದ್ರೆ ತುಂಬಾ ಮಧ್ಯ ಏನೋ ಆಯ್ತು ಬಂತು ಅಂತ ಹೇಳಿ ನಾವು ಆ ಸೆಷನ್ ಪೋಸ್ಟ್ಪೋನ್ ಮಾಡ್ತಾ ಬಂದ್ವಿ. ಬಟ್ ಸ್ಟಿಲ್ ಇಟ್ ಇಸ್ ನಾಟ್ ಇದು ನಿಮ್ಗೊಂದು ಇದನ್ನ ಹೇಳಿದ್ದೆ ನಾನು ಡಿಬೇಟ್ ಇರುತ್ತೆ ಅಂತ. ದಟ್ ವಿ ಕುಡಂಟ್ ಆರ್ಗನೈಸ್ ಬಿಕಾಸ್ ಆಫ್ ಸೋ ಮೆನಿ ಪ್ರಾಕ್ಟಿಕಲ್ ಇಶ್ಯೂಸ್. ಸೊ ಅದ್ರ ಜೊತೆಗೆ ನಾನೇನ್ ನಿಮ್ಗೆ ಅನೌನ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಇಫ್ ಯು ಆರ್ ಟ್ಯಾಲೆಂಟೆಡ್, ಬೇರೆ ಯಾವ್ದಾದ್ರು ಲೈಕ್ ಹಾಡ್ ಹೇಳೋದು, ಏನಾದ್ರು ಒಂದು ಟ್ರೆಡಿಷನಲ್ ಆಗಿ ಡ್ಯಾನ್ಸ್ ಇರೋಂಥದ್ದು, ಅಥವಾ ಹುಡುಗಿರಾದ್ರೆ ರಂಗೋಲಿನ ತುಂಬಾ ಚೆನ್ನಾಗಿ ರಂಗೋಲಿನ ಹಾಕೋಂಥದ್ದು, ಬಣ್ಣ ತುಂಬುವಂಥದ್ದು, ಆ ತರದ್ದು ಮಿಮಿಕ್ರಿ ಮಾಡೋಂಥದ್ದು, ಆ ತರ ಯಾರಾದ್ರೂ ನಿಮ್ಮ ಟ್ಯಾಲೆಂಟ್ ಇದ್ರೆ, ವಾಟ್ ಯು ಕ್ಯಾನ್ ಡೂ ಇಸ್ ಒಂದ್ ನಿಮಿಷ 2 ನಿಮಿಷ ಆಗೋಷ್ಟು ಅದನ್ನ ವಿಡಿಯೋ ಹಾಡ್ ಜನಪದ ಹಾಡ್ ಆಡೋದು, ಎನಿ ಸಾಂಗ್ಸ್ ಅದನ್ನ ನೀವು ರೆಕಾರ್ಡ್ ಮಾಡಿ Tu paling zaman tu pak. Hello students, good morning. We have Shruti madam from Civil Department, and we have Asha madam also in the meeting. So first, good morning madam, and good morning Asha madam. So today for the first session we have planned an interactive session by staff and program coordinators with our first year students. So as of now we have interactive session of Shruti madam. Shruti madam is the program coordinator, or we call it as a HOD. Aditya, you please turn off your mic. You will be removed Okay, from ma'am. the meeting otherwise. Okay. So now we have interactive session. So this session will be conducted by Shruti madam, lecturer Civil Department, and madam is also the program coordinator for the Civil branch. Madam will conduct this session, and the civil lecturers will be joining with us in the meeting. So please be connected. So this is the interactive session, and madam will give the brief information regarding the Civil Department. So later we have another 2 sessions. So please be connected. So now I'll welcome Shruti madam on behalf of all of you to start over the session. Madam, I'll hand out the session. Civil introduction. Okay. Hello, good morning everyone. ಕೇಳಿಸ್ತಿದ್ಯಪ್ಪ? Yes, ma'am. Ma'am. Morning, ma'am. So ನನ್ನ myself ಶ್ರುತಿ ಹೆಚ್ಸಿ, ನೀವು ಆಲ್ರೆಡಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಅಲ್ಲಿ ನಾನು ಮಾತಾಡಿರೋದು ಕೇಳಿದ್ದೀರಾ. ಇವತ್ತು ನಾನು ಏನ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂದ್ರೆ, ನಮ್ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಸೊ ಸಿವಿಲ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದೀರಾ ಅಲ್ಲಿ? ಎಷ್ಟು ಜನ ಕನೆಕ್ಟ್ ಆಗಿದ್ದೀರಾ? ಸ್ಲೈಡ್ಸ್ ಕಾಣ್ತಿದ್ಯಾ? ಕಾಣಿಸ್ತಿದ್ಯಾ ಸ್ಲೈಡ್ಸ್? Yes, ma'am. ಎಷ್ಟು ಜನ ಇದ್ದೀರಪ್ಪ ಸಿವಿಲ್ ಸ್ಟೂಡೆಂಟ್ಸ್? ಎಷ್ಟು ಜನ ಕನೆಕ್ಟ್ ಆಗಿದ್ದೀರಾ? Yes, ma'am. ಎಷ್ಟಪ್ಪ? ಎಷ್ಟು ಜನ? ನಂಬರ್ಸ್ ಹೇಳಿ, ಎಷ್ಟು ಜನ ಇದ್ದೀರಾ ಒಂದ್ ಅಂದಾಜು? 21 members. ಸೊ 21 ಮೆಂಬರ್ಸ್ ಸಿವಿಲ್ ಸ್ಟೂಡೆಂಟ್ಸ್ ಕನೆಕ್ಟ್ ಆಗಿದ್ದೀರಾ. ನೀವ್ ಯಾಕೆ ಸಿವಿಲ್ ಇಂಜಿನಿಯರಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರಿ? ಬೈ ಚಾಯ್ಸ್ ಬೈ ಚಾನ್ಸ್? ಇಷ್ಟ ಇದ್ದ ಎಷ್ಟು ಜನ ತಗೊಂಡಿದ್ದೀರಾ? ಸುಮ್ನೆ ಸಿಕ್ಕಿದೆ ಅಂತ ಎಷ್ಟು ಜನ ತಗೊಂಡಿದ್ದೀರಾ? ಇವಾಗ ಜಾಫರ್ ಸರ್ ನಿಮ್ಗೆ ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾರೆ. ಸೊ ನಾನ್ ಆಮೇಲೆ ಬ್ರೀಫ್ ಆಗಿ ನಮ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು, ಸಿವಿಲ್ ಇಂಜಿನಿಯರಿಂಗ್ ಏನಕ್ಕೆ ಓದ್ಬೇಕು ಅವೆಲ್ಲ ನಾನು 5 minutes ಬಿಟ್ಟು ಮಾತಾಡ್ತೀನಿ. ಈಗ ಜಾಫರ್ ಸರ್ ನಿಮ್ಗೆ ಅಡ್ರೆಸ್ ಮಾಡ್ತಾರೆ, ಅರ್ಥ ಆಯ್ತಾ? Okay, ma'am.
Good morning, students. Good morning, Good sir. morning, sir. ಎಲ್ಲರಿಗೂ ಅನ್ಸುತ್ತೆ ಸರ್. ಇದ್ರ ಬೇರೆ ಬ್ರಾಂಚ್ ಇದೀರಾ? Yes, sir. Yes, sir. Yes, sir. Yes, sir. ಯಾಕೆ ಹೇಳಿದ್ದು ಅಂತಂದ್ರೆ ಇರೋದೇ 24 ಮೆಂಬರ್ಸ್ ಇದರಲ್ಲಿ. ಓಕೆ, ನೀವು ಜಾಯ್ನ್ ಆಗಿರೋದೇ 24 ಜನ ಜಾಯ್ನ್ ಆಗಿದ್ದೀರಾ, 26 ಜನ ಇದ್ದೀರಾ. ಸೊ ಇನ್ ದಟ್ ಒನ್ ದ ಸ್ಟೂಡೆಂಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸಿವಿಲ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಎಷ್ಟು ಜನ ಇದ್ದೀರಾ ಹಾಗಾದ್ರೆ? 21 ಮೆಂಬರ್ಸ್. ಇಸ್ ಇಟ್? ಆದಿತ್ಯ, Yes, sir. am I audible? ಫಸ್ಟ್ ಕೇಳಿಸುತ್ತಾ ನಾನು ಮಾತಾಡೋದು? Yes, sir. ಕೇಳಿಸುತ್ತೆ. ಓಕೆ. Yes, sir. ಸೊ ಈಗ ಸಿವಿಲ್ ಇಂಜಿನಿಯರಿಂಗ್ ಅಂತಂದ್ರೆ ವಾಟ್ ಇಸ್ ಫಸ್ಟ್ ಒನ್? ಸಿವಿಲ್ ನೀವು ಬ್ರಾಂಚಸ್ ಅಂತ ಕೇಳಿರ್ತಾರೆ, ಸಿವಿಲ್ ಇಂಜಿನಿಯರ್, ಮೆಕ್ಯಾನಿಕಲ್, ಇಸಿ. ಓಕೆ, ನಮ್ ಡಿಪಾರ್ಟ್ಮೆಂಟ್, ನಮ್ ಕಾಲೇಜಸ್ ಅಲ್ಲಿ ಇಸಿ ಮತ್ತೆ ಕಂಪ್ಯೂಟರ್ ಸೈನ್ಸ್ ಇವು 4 ಇದಾವೆ. ಇನ್ ದಟ್ ಒನ್ ಯು ಹ್ಯಾವ್ ಸೆಲೆಕ್ಟೆಡ್ ಸಿವಿಲ್ ಇಂಜಿನಿಯರಿಂಗ್. ಓಕೆ, ಯಾತಕ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ? ಜಾಬ್ ಬೇಗ ಸಿಗತ್ತಂತನ ಅಥವಾ ಈಸಿ ಇರುತ್ತೆ ಅಂತಾನ? ಏನ್ ಯೋಚನೆ ಮಾಡಿದ್ರಿ? ಅಥವಾ ಯಾರು ಸೀನಿಯರ್ಸ್ ಹೇಳಿದ್ರು ಅಂತಾನ? ವೈ ಯು ಹ್ಯಾವ್ ಸೆಲೆಕ್ಟೆಡ್ ದಿ ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್? Anybody? Unmute your mic and speak. Purpose of knowledge, sir. Huh? Come again? Once again, please. Sir, we Hey, take the knowledge. To get the knowledge. Okay. From the sir. ಮತ್ತೆ? Yes, sir. ಮತ್ತೆ ಇನ್ನೇನು ಯಾವ್ದಕ್ಕೋಸ್ಕರ? ಎಲ್ರು ಸೀನಿಯರ್ಸ್ ಹೇಳಿರ್ತಾರಲ್ವಾ, ಅಥವಾ ನಿಮ್ ಮನೇಲಿ ಹೇಳಿರ್ತಾರಲ್ವಾ, ಸಿವಿಲ್ ಇಂಜಿನಿಯರಿಂಗ್ ಅಂತಂದ್ರೆ ಗವರ್ಮೆಂಟ್ ಅಲ್ಲಿ ಜಾಬ್ ಸಿಗ್ತವೆ, ಜೂನಿಯರ್ ಇಂಜಿನಿಯರ್ ಆಗ್ಬೋದು, ಅಥವಾ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರ್ಬೋದು, AEE ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು ಅಂತ. ಅದಕ್ಕೋಸ್ಕರ ಜಾಯ್ನ್ ಆಗಿದ್ದೀರಾ? No, sir. No. Then what's the purpose which you have joined this civil engineering? ಇದನ್ನೇ ಯಾತಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡ್ರಿ? ಕೆಲವೊಬ್ಬರಿಗೆ ಕಾರ್ಗಳಲ್ಲಿ ಇಷ್ಟ ಇರುತ್ತೆ, ಅವ್ರು ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಸೆಲೆಕ್ಟ್ ಮಾಡ್ಕೊಂತಾರೆ, ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ಕೊಂತಾರೆ. ಸಿವಿಲ್ ಇಂಜಿನಿಯರಿಂಗ್ ನನಗೆ ಅಂತ ಬಿಲ್ಡಿಂಗ್ ಸರ್, ನಾನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಇಷ್ಟ, ಅದಕ್ಕೆ ನಾನು ಸಿವಿಲ್ ಇಂಜಿನಿಯರ್ ತಗೊಂಡಿದ್ದೀನಿ ಸರ್. ದಟ್ಸ್ ಗುಡ್. ಓಕೆ, ಆ ರೀತಿ ಯಾವ್ದೋ ಒಂದು ಇಂಟ್ರೆಸ್ಟ್ ಇರ್ಬೇಕಲ್ವಾ? ವಿ ಹ್ಯಾವ್ ಸೆಲೆಕ್ಟೆಡ್ ಸಮ್ ಸಿವಿಲ್ ಇಂಜಿನಿಯರಿಂಗ್. ಇಷ್ಟ ಇಲ್ದೇನೆ, ಅದ್ರ ಮೇಲೆ ಪ್ರೀತಿನೇ ಇಲ್ದಂಗೆನೆ ಆಮೇಲೆ ನಾವು ಓದ್ತೀನಿ ಅಂತಂದ್ರೆ ಏನು ಮಾಡಕ್ ಆಗೋದಿಲ್ಲ. ಓಕೆ, isn't it? You should have some interest in that. ಆ ಫೀಲ್ಡ್ ಬಗ್ಗೆ ಸ್ವಲ್ಪ ಕ್ರೇಜ್ ಇರಬೇಕು. Then only you can adopt that very easily. ಇಲ್ಲ ಅಂತಂದ್ರೆ ಯಾರೋ ಒಬ್ರು ಫೋರ್ಸ್ಫುಲ್ ಆಗಿ ಡಿಪಾರ್ಟ್ಮೆಂಟ್ ಕೊಡ್ಸಿದ್ರು, ನಾನು ಬಂದೆ ಜಾಯ್ನ್ ಆದೆ, ಇಲ್ಲಿ ನೋಡಿದ್ರೆ ಏನು ಅರ್ಥನೇ ಆಗ್ತಿಲ್ಲ ಅಂತ ಆ ಮಾತು ಅಥವಾ ಆ ರೀತಿ ಫೀಲಿಂಗ್ ಆಮೇಲೆ ಬರ್ತಾ ಹೋಗುತ್ತೆ. ಸೊ ಯು ಶುಡ್ ಅವಾಯ್ಡ್ ದಟ್ ಒನ್ ಫಸ್ಟ್. ಓಕೆ, ಸೊ ನೌ ಗುಡ್, ಯು ಹ್ಯಾವ್ ಸೆಲೆಕ್ಟೆಡ್ ದಿಸ್ ಪರ್ಟಿಕ್ಯುಲರ್ ಬ್ರಾಂಚ್. ಓಕೆ, ಈ ಬ್ರಾಂಚ್ ಅಲ್ಲಿ ಏನೇನಿರುತ್ತೆ ಅಂತಂದ್ರೆ, ಓಕೆ, there is a civil engineering is a vast field. Okay, there is a number of branches, sub branches will be there. Environmental engineer anta bartare, next town planning engineer anta bartare. Okay, and next one solid waste management engineer anta bartare. Okay, there are huge number. Okay, estimation engineer anta bartare. So there is a number of fields are there. Okay, so in that one, so civil engineering ಅನ್ನೋದು main head. Okay, in that one you will have the number of sub heads. Okay, ಅಂದ್ರೆ ಆಮೇಲೆ ನಿಮ್ಮ ಪರ್ಟಿಕ್ಯುಲರ್ ಫೀಲ್ಡ್, ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಯಾವ್ದ್ರ ಮೇಲೆ ಬರ್ತಾ ಹೋಗುತ್ತೋ, then you can select those things. Okay, so that will be a sub branches. ಅಲ್ಲಿ earthquake engineering ಬರ್ಬೋದು. Okay, soil engineering ಬರ್ಬೋದು, ಅಥವಾ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಬರ್ಬೋದು. Okay, so it has number of fields. ನೀವೀಗ ಬಂದಿದ್ದೀರಾ ಅಂತಂದ್ರೆ now you should develop the interest towards the civil engineering. Then only you will be success in your future. Okay, so that you have to remember here. So ನಿಮ್ಮನ್ನ ಈ ಇಂಡಕ್ಷನ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ಯು ಶುಡ್ ಬಿ ಮೋಟಿವೇಟ್ ಟುವರ್ಡ್ಸ್ ದಿ ವಾಟ್ ಎವರ್ ಯು ಆರ್ ಲರ್ನಿಂಗ್ ನೌ. ಓಕೆ, ಇಲ್ಲಿಂದ ನೀವೇನ್ ಕಲಿತೀರಾ ಮುಂದೆ, ಅದ್ರ ಬಗ್ಗೆ ನಿಮಗೆ ಯಾವುದೇ ಟೈಮ್ ನಲ್ಲೂ ಕೂಡ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತಾ ಹೋಗ್ಬೇಕು, ಅದ್ರ ಮೇಲೆ ಅಫೆಕ್ಷನ್ ಕ್ರಿಯೇಟ್ ಆಗ್ತಾ ಹೋಗ್ಬೇಕು.
then only you can learn very effectively. Okay, so that's the main thing. ಇಂಡಕ್ಷನ್ ಪ್ರೋಗ್ರಾಮ್ ಅಂತಂದ್ರೆ ಮುನ್ನುಡಿ ಕಾರ್ಯಕ್ರಮ ಅಂತ ಅಂದ್ಬಿಟ್ಟು. ಓಕೆ, ಸೊ ಮುನ್ನುಡಿ ಅಂತಂದ್ರೆ ಏನ್ ಹೇಳ್ತೀವಿ, ಒಂದ್ ಯಾವ್ದೋ ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ಒಂದು ಕಾದಂಬರಿಯಲ್ಲಿ ಮುನ್ನುಡಿ ಏನ್ ಹೇಳುತ್ತೆ, ಮುಂದೆ ಆ ಪುಸ್ತಕದಲ್ಲಿ ಏನಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸಣ್ಣದಾಗಿ ಸಾರಾಂಶ ಮಾಡಿ ಕೊಟ್ಟಿರ್ತಾರೆ. ಓಕೆ, ದ ಸಿಮಿಲರ್ ವೇ, ಸೊ ಇಂಡಕ್ಷನ್ ಪ್ರೋಗ್ರಾಮ್ ಫಾರ್ ಯು ಗೈಸ್ ಇಸ್ ಟು ಮೋಟಿವೇಟ್ ಟುವರ್ಡ್ಸ್ ಯುವರ್ ಬ್ರಾಂಚ್, ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿಗೆ ಮೋಟಿವೇಟ್ ಮಾಡೋಕೋಸ್ಕರ ದಿಸ್ ಇಂಡಕ್ಷನ್ ಪ್ರೋಗ್ರಾಮ್ ಇಸ್ conducted. Okay, so now this civil engineering, okay, ಈಗ ಹೇಳ್ದಂಗೆ it may be a structural engineer ಇರ್ಬೋದು, it may be estimation engineer ಇರ್ಬೋದು, soil engineering ಇರ್ಬೋದು, town planning engineer ಇರ್ಬೋದು, okay, or environmental engineering ಇರ್ಬೋದು. Okay, so all these fields will be there. ಇದ್ರಲ್ಲಿ ಏನೇನ್ ಬರ್ತವೆ ನಿಮಗೆ ಜಾಬ್ ಅಪಾರ್ಚುನಿಟೀಸ್ ಏನ್ ಬರ್ತವೆ ಆಲ್ರೆಡಿ ಹೇಳಿದಾರ ಜಾಬ್ ಅಪಾರ್ಚುನಿಟೀಸ್ ಏನೇನ್ ಸಿಗ್ತವೆ ಅಂತ ಅಂದ್ಬಿಟ್ಟು. No, sir. ಪ್ಲೇಸ್ಮೆಂಟ್ ಆಗಿರ್ಬೇಕಲ್ಲ, ಪ್ಲೇಸ್ಮೆಂಟ್ ಆಗಿರ್ಬೇಕು. ಈಗ ಹಾಗಾದ್ರೆ ಇದ್ರಲ್ಲಿ ಆಸ್ ಅ ಸಿವಿಲ್ ಇಂಜಿನಿಯರ್ ಏನೇನ್ ಕೆಲಸ ಮಾಡ್ಬೋದು ಅಂತ ಅಂದ್ಬಿಟ್ಟು. ಓಕೆ, ಸಿವಿಲ್ ಇಂಜಿನಿಯರ್ ಅಂತಂದ್ರೆ ಒಂದು ನೆನ್ಪಿಟ್ಕೊಳ್ರಿ, ಹಿ ಇಸ್ ನಾಟ್ ಎ ಬಿಲ್ಡಿಂಗ್. ಓಕೆ, ಅವನು ಒಂದ್ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ನ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಅಂತಂದ್ರೆ ಅರ್ಥ ಅಲ್ಲ. ಓಕೆ, ಅದನ್ನ ತಲೆಯಲ್ಲಿದ್ರೆ ತೆಗೆದಾಕ್ಬಿಡಿ. ಇಟ್ಸ್ ನಾಟ್ ಓನ್ಲಿ ಜಸ್ಟ್ ದಿ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್. ಓಕೆ, ರೋಡ್ ಹೈವೇ ಇಂಜಿನಿಯರಿಂಗ್ ಅಂತ ಬರುತ್ತೆ. ಓಕೆ, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಬರುತ್ತೆ. ಅಂಡ್ ನೆಕ್ಸ್ಟ್ ಒನ್ ನೌವೇಡೇಸ್ ವೆರಿ ಇಂಪಾರ್ಟೆಂಟ್ ಏರ್ಪೋರ್ಟ್ ಇಂಜಿನಿಯರಿಂಗ್ ಅಂತ ಬರುತ್ತೆ. ಓಕೆ, ಹಾರ್ಬರ್ ಇಂಜಿನಿಯರಿಂಗ್ ಅಂತ ಬರುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಸಬ್ ಪಾರ್ಟ್ಸ್ ಆಫ್ ದಿ ಸಿವಿಲ್ ಇಂಜಿನಿಯರಿಂಗ್. ಓಕೆ, ಸೊ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡೋದಷ್ಟೇ ಅಲ್ಲ, ವಾಟ್ ಎವರ್ ದ ಇನ್ಫ್ರಾಸ್ಟ್ರಕ್ಚರ್ ದಟ್ ಆರ್ ಪ್ರೊವೈಡೆಡ್. ಓಕೆ, ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ಒಂದ್ ಯಾವ್ದೋ ಕೆಲಸ ಮಾಡ್ತೀರಾ ಅಂತಂದ್ರೆ ಬಿಲ್ಡಿಂಗ್ ಬೇಕಲ್ವಾ ಅಲ್ಲಿ ಕೆಲಸ ಮಾಡೋದಕ್ಕೆ, ಡಿಸೈಡ್ ಮಾಡೋದಕ್ಕೆ. ಸೊ ಆಲ್ ದೋಸ್ ಥಿಂಗ್ಸ್ ಇನ್ಕ್ಲೂಡಿಂಗ್. ಓಕೆ, ಸೊ ದಟ್ ಈಸ್ ಸಿವಿಲ್ engineering. So now as a civil engineer you may be work as a first starting hodaga graduate engineer training anta GET anta kodtare namage. Okay, first designation will be graduate engineer training. Okay, so that will be for 1.5 to 2 years tanka irutte. adadmele junior engineer anta selection ಮಾಡ್ತಾರೆ. after some years of service you will be allotted with assistant engineer. Okay, so ಇದಿಷ್ಟ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಒಂದು ಜಾಬ್ಸ್ ಏನೇನ್ ಸಿಗುತ್ತೆ ಅಂತಂದ್ರೆ ಎಲ್ಲೆಲ್ಲಿ ಸಿಗ್ತವೆ ಅಂತ ಅಂದ್ಬಿಟ್ಟು. ಓಕೆ, ಇಟ್ ಮೇ ಬಿ ಇನ್ ದಿ ಮುನ್ಸಿಪಾಲಿಟಿಯಲ್ಲಿ ಇಂಜಿನಿಯರ್ಸ್ ಇರ್ತಾರೆ. ಓಕೆ, ನಿಮ್ಮ PWD ಅಲ್ಲಿ ಇಂಜಿನಿಯರ್ ಇರ್ತಾರೆ, ರೋಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಓಕೆ, ಅಂಡ್ ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ ಅಂದ್ಬಿಟ್ಟು ಅದರಲ್ಲೂ ಕೂಡ ಜೂನಿಯರ್ ಇಂಜಿನಿಯರ್ಸ್ ನ ಅಪಾಯಿಂಟ್ಮೆಂಟ್ ಮಾಡ್ಕೊಂತಾರೆ. ಅಂಡ್ ನೆಕ್ಸ್ಟ್ ಒಂದು ಈವನ್ ಇನ್ ದಿ ಬ್ಯಾಂಕ್ ಸೆಕ್ಟರ್ ಆಲ್ಸೋ ಸಿವಿಲ್ ಇಂಜಿನಿಯರ್ಸ್ ಆಗ್ತಾರೆ. ಯಾಕಿರ್ಬೋದು ಬ್ಯಾಂಕ್ ಸೆಕ್ಟರ್ ಅಲ್ಲಿ? ಎನಿವನ್ ಬ್ಯಾಂಕ್ ಸೆಕ್ಟರ್ಸ್ ಗಳಲ್ಲಿ ಕೂಡ ಸಿವಿಲ್ ಇಂಜಿನಿಯರ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂತಾರೆ. ಯಾಕೆ? ಗೃಹ ಸಾಲ ಅಂತ ಕೇಳಿದಿರಾ? ಮನೆಗಳನ್ನ ಕಟ್ಟೋದಕ್ಕೆ ಸಾಲ ಅಂತ ಕೊಡ್ತಾರಲ್ವಾ? ಅಲ್ಲಿ ಎಸ್ಟಿಮೇಷನ್ ಕೊಡ್ತಾರಲ್ವ, ಇಂಜಿನಿಯರ್ ಯಾರೋ ಪ್ರಿಪೇರ್ ಮಾಡ್ಬಿಟ್ಟು ಈ ಮನೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಇಷ್ಟು ದುಡ್ಡು ಆಗುತ್ತೆ ಅಂತ ಕೊಡ್ತಾರ. ಓಕೆ, ಸೊ ನಾವು ಒನ್ ಹ್ಯಾಸ್ ಟು ಚೆಕ್ ದಟ್ ಒನ್. ಓಕೆ, ಯಾರೋ ಒಬ್ರು ಚೆಕ್ ಮಾಡ್ಕೊಂತಾರೆ, ಅಥವಾ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರಲ್ಲ ಅಂತ ಅಂದ್ಬಿಟ್ಟು ಚೆಕ್ ಮಾಡಕ್ ಒಬ್ಬ ಇಂಜಿನಿಯರ್ ನ ಅಪಾಯಿಂಟ್ಮೆಂಟ್ ಮಾಡ್ಕೊಂತಾರೆ. ಓಕೆ, ಸೊ ದಟ್ ವಿಲ್ ಬಿ ಔಟ್ಸೋರ್ಸಿಂಗ್ ಅಂತ ಮಾಡ್ತಾರೆ. ಕೆಲವೊಂದು ಬ್ಯಾಂಕ್ಗಳಲ್ಲಿ ದೇ ವಿಲ್ ಅಪಾಯಿಂಟ್ ದಿ ಇಂಜಿನಿಯರ್ಸ್. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್. ಅಂಡ್ ನೆಕ್ಸ್ಟ್ ಒಂದು ವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ. ಓಕೆ, ಈ ಬಿಲ್ಡಿಂಗ್ ನ ಮೌಲ್ಯ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು ಮನೆಗಳನ್ನ ಕಟ್ಟಿರ್ತಾರೆ, ಅದನ್ನ ರಿಪೇರ್ ಮಾಡೋದಕ್ಕೂ ಕೂಡ ಚೆಕ್ ಮಾಡ್ಕೊಂತಾರೆ. ಓಕೆ, ಸೊ ವ್ಯಾಲ್ಯೂಯೇಷನ್ ಅಂತ ಕರೀತಾರೆ. ಸೊ ದಟ್ ವಿಲ್ ಬಿ ಆಲ್ಸೋ ಡನ್ ಬೈ ಎ ಇಂಜಿನಿಯರ್ ಹೂ ಇಸ್ ಅಪಾಯಿಂಟೆಡ್ ಬೈ ಎ ಬ್ಯಾಂಕ್. ಓಕೆ, ಸೊ ಇಲ್ಲಿ ನಿಮ್ಗೆ ಹೇಳ್ತಿರೋ ಉದ್ದೇಶ ಏನು ಅಂತಂದ್ರೆ ನಿಮ್ಮ ಫೀಲ್ಡ್ ಇಟ್ ಇಸ್ ನಾಟ್ ಎ ಸ್ಮಾಲರ್ ಒನ್. ಓಕೆ, ನೀವು ಸರಿಯಾಗಿ ಕಲ್ತ್ಕೊಂಡ್ಬಿಟ್ಟು ಜಾಬ್ ಗಳನ್ನ ಸರ್ಚ್ ಮಾಡೋದೇ ಆಗಿದ್ರೆ ಎಲ್ಲೆಲ್ಲಿ ಜಾಬ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರ್ಸ್ ಗೆ ಜಾಬ್ ಅಪಾರ್ಚುನಿಟಿ ಸಿಗ್ತವೆ ಅಂತ ನೀವು ಚೆಕ್ ಮಾಡಿದ್ದೇ ಆಗಿದ್ರೆ ಯು ಹ್ಯಾವ್ ಎ ನಂಬರ್ ಆಫ್ ಅಪಾರ್ಚುನಿಟೀಸ್. ಓಕೆ, ಯಾರಿಗೂ ಕೂಡ ಜಾಬ್ ಇಲ್ಲ ಅಂತ ಖಾಲಿನೇ ಇದ್ದಾರೆ ಅಂತ ಅಂದ್ಬಿಟ್ಟು ಹುಡ್ಕಕ್ಕೂ ಆಗೋದಿಲ್ಲ. ಓಕೆ, ನಿಮ್ಮ ಸೀನಿಯರ್ಸ್ ಗಳು ಅಥವಾ ನಿಮ್ಮ ಇನ್ಯಾರಾದ್ರೂ ಇಂಜಿನಿಯರಿಂಗ್ ಓದಿ ನನಗೆ ಕೆಲಸ ಸಿಕ್ತಿಲ್ಲ ಅಂತಂದ್ರೆ ದಟ್ ಈಸ್ ಡ್ಯೂ ಟು ಲ್ಯಾಕ್ ಆಫ್ ದ ಸ್ಕಿಲ್ಸ್. ಓಕೆ, ಅವರಿಗೆ ಸ್ಕಿಲ್ಸ್ ಇಲ್ಲದೆ ಇರೋಂತ ಪಕ್ಷದಲ್ಲಿ ಏನಾಗುತ್ತೆ, ದೇ ವಿಲ್ ಬಿ ನಾಟ್ ಅಪಾಯಿಂಟೆಡ್ ಇನ್ ಎನಿ ಏರಿಯಾಸ್. ಓಕೆ, ಸೊ ದಟ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಕಲಿತಾದ್ಮೇಲೆ ಎಲ್ಲಿ ಕೆಲಸ ಸಿಗೋದಿಲ್ಲ ಅಂತಂದ್ಬಿಟ್ಟು ಯೋಚನೆ ಮಾಡೋದು ತಪ್ಪು. ಓಕೆ, ಸೊ ದಟ್ ಯು ಹ್ಯಾವ್ ಟು ರಿಮೆಂಬರ್. ಯಾರಾದ್ರೂ ಆ ರೀತಿ ನಿಮ್ಮ ತಲೆಯಲ್ಲಿ ಇತ್ತು ಅಂತಂದ್ರೆ ತೆಗೆದಾಕಿ. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಇಸ್
ಮೋಸ್ಟ್ ಇಂಪಾರ್ಟೆಂಟ್, ನೀವೇನ್ ಕೆಲಸ ಮಾಡ್ತಿದ್ದೀರಾ ಅಥವಾ ನೀವೇನ್ ಓದ್ತಿದ್ದೀರಾ ಅದ್ರ ಬಗ್ಗೆ ನಿಮಗೆ ರೆಸ್ಪೆಕ್ಟ್ ಇರಬೇಕು. ಓಕೆ, ಅಂಡ್ ನೆಕ್ಸ್ಟ್ ಒನ್ ಯು ಶುಡ್ ಹ್ಯಾವ್ ಅನ್ affinity towards that one. Okay, affection towards that one. Okay, so this is the main thing. ಇದಾದ ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಓಕೆ, ಸೊ ದೇರ್ ಆರ್ 6 members. ಶ್ರುತಿ HC ಮೇಡಮ್ ಅಂತ ಅಂದ್ಬಿಟ್ಟು ನಿಮಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ HOD ಅವರು ಆಗಲೇ ಮಾತಾಡ್ಸಿದ್ರು. ಆಮೇಲೆ ನಾನ್ ಜಾಫರ್ ಸಾದಿಕ್, ನೆಕ್ಸ್ಟ್ ಮಧು ಸರ್ ಅಂತ ಇದ್ದಾರೆ, ಪುನೀತ್ ಕುಮಾರ್ ಸರ್, ರಾಕೇಶ್ ಸರ್ ಮತ್ತೆ ಮಲ್ಲೇಶ್ ನಾಯ್ಕ್ ಸರ್. ಓಕೆ, ಇಷ್ಟು ಜನ ಇದ್ದೀವಿ. And next one, so ಪ್ರತಿಯೊಬ್ರು ಕೂಡ they are having an experience of, Shruti HC madam has an experience of 9 years and remaining members are having an experience of 8 years. Okay, so ಎಲ್ಲರೂ ಕೂಡ ಒಳ್ಳೆ ಲೆಕ್ಚರರ್ಸ್ ನಿಮಗೆ. ಓಕೆ, and next one, so ಈಗ ನಿಮಗೆ ಮೇನ್ ಥಿಂಗ್, ಓಕೆ, ಸಿವಿಲ್ ಇಂಜಿನಿಯರ್ ಅಂತಂದ್ರೆ ಮನೆ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ರೋಡ್ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಓಕೆ, ಅಥವಾ ಹೈವೇ ಇಂಜಿನಿಯರಿಂಗ್ ಆಗಿರ್ಬೋದು, ಕೆನಾಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಇರ್ಬೋದು. ಓಕೆ, ಅಂಡ್ ನೆಕ್ಸ್ಟ್ ಒನ್ ಫೌಂಡೇಶನ್ ಇಂಜಿನಿಯರಿಂಗ್ ಅಂತ ಸಪರೇಟ್ ಇರುತ್ತೆ, ಕ್ಯಾಡ್ ಇಂಜಿನಿಯರ್ಸ್ ಅಂತ ಇರ್ತಾರೆ. ಓಕೆ, ಎಸ್ಟಿಮೇಷನ್ ಇಂಜಿನಿಯರ್ಸ್ ಅಂತ ಇರ್ತಾರೆ, ಮುನ್ಸಿಪಾಲಿಟೀಸ್ ಅಲ್ಲಿ ಇರುತ್ತೆ, ಟೌನ್ ಪ್ಲಾನಿಂಗ್ ಇಂಜಿನಿಯರ್ ಅಂತ ಇರ್ತಾರೆ. ಓಕೆ, ಸೊ ಇಷ್ಟು ಪ್ಲೇಸಸ್ ಗಳಲ್ಲೂ ಕೂಡ ನಿಮಗೆ ಯು ವಿಲ್ ಹ್ಯಾವ್ ಎನ್ ಅಪರ್ಚುನಿಟಿ ಟು ವರ್ಕ್. ಸರಿನಾ? ಇಸ್ ಇಟ್ ಓಕೆ? ಸಿವಿಲ್ ಇಂಜಿನಿಯರ್. Yes, sir. ಅಂಡ್ ನೆಕ್ಸ್ಟ್ ಒನ್ ಮೋರ್ ಪಾರ್ಟ್, ಈಗ ಮೇನ್ ಆಗಿ ಡೆವಲಪ್ ಆಗ್ತಿರೋದು ಏನಂತಂದ್ರೆ ಒಂದು ಅರ್ಥಕ್ವೇಕ್ ಅಂತ, ಅರ್ಥಕ್ವೇಕ್ ಇಂಜಿನಿಯರಿಂಗ್, ಅಂಡ್ ಒನ್ ಮೋರ್ ಇಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಓಕೆ, ಊರುಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡಿದ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ? ಬೆಂಗಳೂರು ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರಾ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಓಕೆ, ತ್ಯಾಜ್ಯನ ಒಂದ್ ಕಡೆ ಸಂಗ್ರಹಿಸಿ ಇಡಕ್ಕೂ ಆಗೋದಿಲ್ಲ, ಇಟ್ರೆ ಏನಾಗುತ್ತೆ ವಾಸನೆ ಎಲ್ಲ ಬರುತ್ತೆ. ಓಕೆ, ಫೌಲ್ ಸ್ಮೆಲ್ ವಿಲ್ ಬಿ ಕ್ರಿಯೇಟಿಂಗ್. To avoid that one, so that's the main part of the engineering now. Okay, so removing of the waste generated in a town and depositing or transporting or particular, how will you manage that source? Okay, how will you manage that waste coming from the cities? That's the main part of the environmental engineer. Okay, so ಈಗ ಅದ್ರ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಷನ್ ನಡೀತಾ ಇದೆ. ನೆಕ್ಸ್ಟ್ ಒನ್ ಕೆನಾಲ್ ಇಂಜಿನಿಯರಿಂಗ್. ಓಕೆ, ಕೆನಾಲ್ ಇಂಜಿನಿಯರ್ ಅಥವಾ ಡ್ಯಾಮ್ ಇರಿಗೇಷನ್ ಇಂಜಿನಿಯರ್ ಅಂತ ಕರಿಬಹುದು. ಓಕೆ, ಸೊ ಇರಿಗೇಷನ್ ಇಂಜಿನಿಯರ್ಸ್ ಅಲ್ಲಿ ಏನೇನ್ ಬರ್ತವೆ? ಡ್ಯಾಮ್ ಕನ್ಸ್ಟ್ರಕ್ಷನ್ ಬರುತ್ತೆ, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಬರುತ್ತೆ, ಕೆನಾಲ್ ಲೈನಿಂಗ್, ಕೆನಾಲ್ ವರ್ಕ್ಸ್ ಅಂತ ಬರ್ತವೆ. ಓಕೆ, ಸೊ ಇನ್ ಆಲ್ ದೀಸ್ ಥಿಂಗ್ಸ್ a student or a civil engineer should have a thorough knowledge in that one. Okay, so this is about irrigation engineering aspect. And next one, highway engineering alli as an estimation drawing engineer. Okay, as well as the site engineer. Okay, so site engineer as well as the supervisor engineer anta ಹೇಳ್ತಾರೆ. Okay, so site engineer ಅಂತಂದ್ರೆ ಅರ್ಥ ಏನಂತಂದ್ರೆ ಸೈಟ್ ಅಲ್ಲಿ ಅವರು ಕೆಲಸ ಮಾಡ್ತಾರೆ. ಸೂಪರ್ವೈಸಿಂಗ್ ಇಂಜಿನಿಯರ್ ಅಂತಂದ್ರೆ ನೀವು ಜೂನಿಯರ್ ಇಂಜಿನಿಯರ್ ಆಗಿ ಅಪಾಯಿಂಟ್ ಆದ್ಮೇಲೆ ನಿಮ್ಮ ಕೆಳಗಡೆ ಏನ್ ಕೆಲಸ ಮಾಡಕ್ ಬರ್ತಾರೆ, ಇಟ್ ಮೇ ಬಿ ಮೇಸನ್ ಆಗಿರ್ಬೋದು, ಮೇಸ್ತ್ರಿ ಆಗಿರ್ಬೋದು. ಓಕೆ, ಸೊ ಯು ಶುಡ್ ಗೈಡ್ ದೆಮ್ ಟು ದಿ ಪರ್ಟಿಕ್ಯುಲರ್ ಗೈಡ್ಲೈನ್ಸ್. ಓಕೆ, ನಿಮಗೆ ಏನ್ ಗೈಡ್ಲೈನ್ಸ್ ಇದೆ, ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನೀವು ಪ್ರತಿಯೊಂದು ಗೈಡ್ಲೈನ್ಸ್ ಗಳನ್ನ ಅವ್ರಿಗೆ ಹೇಳ್ತಾ ಬರ್ತಾರೆ, ಯಾವ ರೀತಿ ಇರಬೇಕು ವರ್ಕ್, ಕ್ವಾಲಿಟಿ ಆಫ್ ವರ್ಕ್ ಯಾವ ರೀತಿ ಇರಬೇಕು ಅಂತ ಅಂದ್ಬಿಟ್ಟು. ಸೊ ದಟ್ ಈಸ್ ದಿ ಮೇನ್ ರೋಲ್ ಆಫ್ ಎ ಸೂಪರ್ವೈಸಿಂಗ್ ಇಂಜಿನಿಯರ್. ಅರ್ಥ ಆಯ್ತಾ ಅಲ್ವಾ? ಸೂಪರ್ವೈಸಿಂಗ್ ಇಂಜಿನಿಯರ್ ನಿಮ್ಮನ್ನ ಆಸ್ ಎ ಜೂನಿಯರ್ ಇಂಜಿನಿಯರ್, ಓಕೆ, ಜೂನಿಯರ್ ಇಂಜಿನಿಯರ್ ಆರ್ ಸೂಪರ್ವೈಸರ್ ಇಂಜಿನಿಯರ್ಸ್ ನಿಮ್ಮನ್ನ ಅಪಾಯಿಂಟ್ ಮಾಡೋ ಉದ್ದೇಶ ಏನಂತಂದ್ರೆ ಸೈಟ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ನೀವು ಕೆಲಸ ಮಾಡಿಸ್ಬೇಕು. ಓಕೆ, ಫಾರ್ ದಿ ವಾಯ್ಸ್. ಅದಾದ್ಮೇಲೆ ಕೆಲವೊಂದಿಷ್ಟು ವರ್ಷ ಆದ್ಮೇಲೆ ನಿಮ್ಮನ್ನ ಏನ್ ಮಾಡ್ತಾರ ಅವರು ಎಸ್ಟಿಮೇಷನ್ ಇಂಜಿನಿಯರ್ ಅಂತ, ಎಸ್ಟಿಮೇಷನ್ ಇಂಜಿನಿಯರ್ ಆಗಿ ಕೂಡ ಅಪಾಯಿಂಟ್ಮೆಂಟ್ ಮಾಡ್ಕೊಂತಾರೆ ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ಕಾಸ್ಟ್ ಆಫ್ ದಿ ವರ್ಕ್. ಓಕೆ, ಸೊ ದಟ್ ಈಸ್ ಅಬೌಟ್ ದಿ ರೋಡ್ ಇಂಜಿನಿಯರಿಂಗ್. ಅಂಡ್ ನೆಕ್ಸ್ಟ್ ಅನದರ್ ಆಸ್ಪೆಕ್ಟ್ ಇಸ್ ಸೇಫ್ಟಿ ಇಂಜಿನಿಯರ್. ಓಕೆ, ಸೊ ಸೇಫ್ಟಿ ಇಂಜಿನಿಯರಿಂಗ್ ಅಂತಂದ್ರೆ ಏನಾಗುತ್ತೆ, ನೀವು ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಒನ್ ಹೌಸ್, ಒನ್ ಸ್ಟೋರಿ ಇರ್ಬೋದು ಅಥವಾ ಮಲ್ಟಿ ಸ್ಟೋರಿ ಇರ್ಬೋದು. ಇನ್ ಕೇಸ್ ಆಫ್ ಮಲ್ಟಿ ಸ್ಟೋರಿ ಸ್ಟ್ರಕ್ಚರ್ಸ್ ಅಲ್ಲೇನಾಗುತ್ತೆ, ಮೇಲ್ಗಡೆಯಿಂದ ಬೀಳಂತ ಚಾನ್ಸಸ್ ಇರ್ಬೋದು. ಓಕೆ, ಸೊ ಯು ಹ್ಯಾವ್ ಟು ಪ್ರೊವೈಡ್ ದಿ ಸೇಫ್ಟಿ ಟು ಆಲ್ ದಿ ವರ್ಕರ್ಸ್ ಅಟ್ ದಿ ಸೈಟ್. ಓಕೆ, ಜಸ್ಟ್ ನಾಟ್ ಓನ್ಲಿ ದಿ ಫಾಲಿಂಗ್ ಫ್ರಮ್ ಎ ಪರ್ಟಿಕ್ಯುಲರ್ ಹೈಟ್, ಮೇಲಿಂದ ಬೀಳೋದಲ್ಲ, ಅಥವಾ ಎಲ್ಲಾ ಪ್ಲೇಸಸ್ ಅಲ್ಲಿಯೂ ಕೂಡ ಯು ಹ್ಯಾವ್ ಟು ಮೇಂಟೈನ್ ದಿ ಹೈಜಿನಿಕ್ ಕಂಡೀಷನ್ಸ್ ಆಫ್ ದಿ ವರ್ಕರ್ಸ್. ಅಲ್ಲಿರಂತ ಸೊ ದಟ್ ಈಸ್ ಸೇಫ್ಟಿ ಇಂಜಿನಿಯರ್. ಸೊ ಸೇಫ್ಟಿ ಇಂಜಿನಿಯರಿಂಗ್ ಅಲ್ಲಿ ಏನ್ ಬರ್ಬೋದು, ಒಂದು ಅಲ್ಲಿ ಹೆಲ್ತ್ ಹಜಾರ್ಡ್ಸ್ ಗಳು ಏನೇನ್ ಕ್ರಿಯೇಟ್ ಆಗ್ಬೋದು. ಓಕೆ,
ಸೊ ಆರೋಗ್ಯ ಹಾಳಾಗೋದಕ್ಕೆ ದೇರ್ ಮೇ ಬಿ ಚಾನ್ಸಸ್ ದಟ್ ಅಲ್ಲಿ ಕ್ಲೀನ್ಲಿನೆಸ್ ಇರ್ಲಿಕ್ಕಿಲ್ಲ ಒಂದು, ಅಥವಾ ಸೇಫ್ಟಿ ಮೆಜರ್ಸ್ ಅಡಾಪ್ಟ್ ಮಾಡ್ಕೊಂಡಿರ್ಲಿಕ್ಕಿಲ್ಲ. ಅವಿಷ್ಟು ಸ್ಟೆಪ್ಸ್ ಗಳನ್ನ ನೀವು ಅವರಿಗೆ ಇನ್ಕಾರ್ಪೊರೇಟ್ ಮಾಡ್ಕೋಬೇಕು, ಸೊ ದಟ್ ದಿ ಹೆಲ್ತ್ ಕಂಡೀಷನ್ಸ್ ಆಫ್ ದಿ ವರ್ಕರ್ಸ್ ಆರ್ ಮೇಂಟೈನ್ಡ್. ಸರಿನಾ? ಸೊ ದಿಸ್ ಇಸ್ ದಿ ಮೇನ್ ಥಿಂಗ್ as a civil engineers you should incorporate in your field work. Okay, so that is about what's the work that you have to do. Okay, so nam department alli non teaching staff antandbittu Bharat ant hoglidare. And next one, engineering antandre engineers means clever person in Latin. Engineer cleverly uses the available natural resources for the benefit of mankind, provides comfort to mankind and makes life comfortable. Application of scientific and mathematical knowledge and rational thinking to improve the living standards. Okay, ಈಗ ಇನ್ ಕೇಸ್ ಆಫ್ ಮನೆಗಳಲ್ಲಿ ಅಥವಾ ಊರುಗಳಲ್ಲಿ ಹೇಳ್ತಿರ್ತಾರೆ ಏನ್ ಓದ್ತಿದ್ಯಾ ಅಂತಂದ್ರೆ ಸಿವಿಲ್ ಇಂಜಿನಿಯರ್ ಅಂತಂದ್ರೆ ಮೇಸ್ತ್ರಿ ಆಗ್ತಿದ್ದೇನೆ ಅಂತ ಕೇಳ್ತಾರೆ. ಕರೆಕ್ಟ್ ಅಲ್ವಾ? ಎಸ್ ಸರ್. ಸೊ ಏನ್ ವ್ಯತ್ಯಾಸ ಇರುತ್ತೆ ಒಬ್ಬ ಮೇಸ್ತ್ರಿಗೂ ಆಸ್ ಅ ಸಿವಿಲ್ ಇಂಜಿನಿಯರಿಗೂ? ಇದನ್ನ ನಿಮಗೆಲ್ಲರೂ ಕಾಮಿಡಿ ಆಗಾದ್ರೂ ಹೇಳಿರ್ಬೋದು, ಕೆಲವೊಂದ್ಸರಿ ಸೀರಿಯಸ್ ಆಗಿ ಹೇಳ್ತಾರೆ. ಓಕೆ, ಯು ಶುಡ್ ಹ್ಯಾವ್ ಎ ಕ್ಲಿಯರ್ ಡಿಫರೆನ್ಸ್ ಬಿಟ್ವೀನ್ ದಿ ಮೇಸ್ತ್ರಿ ಆಸ್ ವೆಲ್ ಆಸ್ ದಿ ಸಿವಿಲ್ ಇಂಜಿನಿಯರ್ಸ್. ನಿಮ್ ತಲೆಯಲ್ಲಿ ಗೊತ್ತಿರಬೇಕು ಒಬ್ಬ ಮೇಸ್ತ್ರಿಗೂ ಒಬ್ಬ ಸಿವಿಲ್ ಇಂಜಿನಿಯರ್ಸ್ಗೂ ಏನ್ ವ್ಯತ್ಯಾಸ ಇರುತ್ತೆ ಅಂತಂದ್ಬಿಟ್ಟು, ಅಥವಾ ಒಬ್ಬ ಮೆಕ್ಯಾನಿಕ್ಗೂ ಮತ್ತೆ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ಗೂ ಏನ್ ವ್ಯತ್ಯಾಸ ಅಂತ ಗೊತ್ತಿರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಡಿಫೆಂಡ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡೋಕ್ ಸಾಧ್ಯ ಆ ವಾದಗಳಲ್ಲಿ. ಮೇಸ್ತ್ರಿಯಲ್ಲಿ ಕಾನ್ಸೆಪ್ಟ್ ಏನಿರುತ್ತೆ, ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕು. ಆ ಮೇಸ್ತ್ರಿ ಏನಾಗಿರುತ್ತೆ, ಅವ್ನು 4-5 ಮನೆ ಕನ್ಸ್ಟ್ರಕ್ಷನ್ ಮಾಡಿರ್ತಾನೆ. ಆ ನಾಲೆಜ್ ಮೇಲೆ ನಿಮಗೆ ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ ಅವರು? ಸಿವಿಲ್ ಇಂಜಿನಿಯರ್ಸ್ ನಿಮ್ಮ ಡಿಫ್ರೆನ್ಸ್ ಏನಿರುತ್ತೆ ಅಂತಂದ್ರೆ ಅಲ್ಲಿ ಬಳಸ್ತಿರೋಂತ ಮಟೀರಿಯಲ್ ಕ್ವಾಲಿಟಿ ಕರೆಕ್ಟ್ ಆಗಿ ಇದೆ ಅಂತ ನಿಮ್ಗೆ ಗೊತ್ತಿರಬೇಕು. ಅದು ಆಸ್ ಎ ಮೇಸ್ತ್ರಿ ಅವನಿಗೆ ಗೊತ್ತಿರೋದಿಲ್ಲ. ಓಕೆ, ಫಸ್ಟ್ ಒನ್ ಕ್ವಾಲಿಟಿ ಆಫ್ ಮಟೀರಿಯಲ್ಸ್ ಯು ಹ್ಯಾವ್ ಟು ಚೆಕ್ ಒಂದು. ಅಂಡ್ ನೆಕ್ಸ್ಟ್ ಒನ್, ವರ್ಕ್ ಮಾಡಿಸ್ಬೇಕಾದ್ರೆ ಅದ್ರ ಸ್ಪೆಸಿಫಿಕೇಶನ್ಸ್ ಏನಂತ ಹೇಳಿ ಗೊತ್ತಿರಬೇಕು. ಅಂದ್ರೆ ಕೆಲಸ ಮಾಡ್ಬೇಕಾದ್ರೆ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅಂತಂದ್ಬಿಟ್ಟು ನಿಮ್ಗೆ ಗೊತ್ತಿರ್ಬೇಕು. ಸೊ ದಟ್ ಈಸ್ ದಿ ಮೇನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಅಂಡ್ ನೆಕ್ಸ್ಟ್ ಒನ್, ಒಂದ್ ಕೆಲಸ ಮಾಡ್ತೀರಾ ಅಂತಂದ್ರೆ ವಾಟ್ ಈಸ್ ದ ರಿಸೋರ್ಸ್ ದಟ್ ಯು ವಿಲ್ ಬಿ ಯುಟಿಲೈಸಿಂಗ್. ಓಕೆ, ಅಲ್ಲಿ ಯಾವ ರಿಸೋರ್ಸ್ ಗಳನ್ನ ನೀವು ಬಳಸ್ತೀರಾ ಅಂಡ್ ವಾಟ್ ಈಸ್ ದಿ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ದಿ ರಿಸೋರ್ಸಸ್. ಸೊ ದಟ್ ಯು ಹ್ಯಾವ್ ಟು ರಿಮೆಂಬರ್. ಅಲ್ಲಿ ಯಾವ್ದೋ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತಿರ್ತೀರಾ, ಅಲ್ಲಿ ಬ್ರಿಕ್ಸ್ ಗಳನ್ನ ಯೂಸ್ ಮಾಡ್ಬೇಕು ಅಥವಾ ಸಿಮೆಂಟ್ ಬ್ಲಾಕ್ಸ್ ಗಳನ್ನ ಬಳಸ್ಬೇಕು. ಅದನ್ನ ಯಾವುದನ್ನ ಬಳಸಿದ್ರೆ ನಿಮಗೆ ಹೆಚ್ಚಿಗೆ ಆಗಿ ಇನ್ನೊಂದ್ 2 ನಿಮಿಷ ಅದು ಕೊಡ್ತೀನಿ ಅಂತ ಗ್ಯಾಪ್ ಆಗುತ್ತೆ ನಿಮಗೆ. ಸೊ ನೀವು ಯಾವ್ದನ್ನ ಮಟೀರಿಯಲ್ಸ್ ಅನ್ನ ಬಳಸ್ಬೇಕು, ಅಲ್ಲಿ ಸಿಮೆಂಟ್ ಬ್ಲಾಕ್ಸ್ ಯೂಸ್ ಮಾಡ್ಕೊಂತೀರೋ ಅಥವಾ ಅದನ್ನ ಬ್ರಿಕ್ಸ್ ಯೂಸ್ ಮಾಡ್ಕೊಂತೀರಾ, ಯಾವ ಮಟೀರಿಯಲ್ಸ್ ಅನ್ನ ಯೂಸ್ ಮಾಡಿದಾಗ ಅತಿ ಹೆಚ್ಚಿಗೆ ನಿಮಗೆ ಔಟ್ಪುಟ್ ಸಿಗುತ್ತೆ, ದಟ್ ಯು ಹ್ಯಾವ್ ಟು ರಿಮೆಂಬರ್. ಅಂಡ್ ಬೇಸ್ಡ್ ಆನ್ ದಟ್ the material has to be selected for the efficient output. Okay, so that is the main thing. So, and next one, remember that the cost of materials as well as the economy of the conditions should be met. ಸರಿನಾ? ಅದ್ರ ಜೊತೆಗೆ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ as a civil engineer you should take care of the safety of persons as well as the strength of the materials. Okay, ನಾವು ಸ್ಟ್ರಕ್ಚರ್ ಗಳನ್ನ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದೀವಿ ಅಂತಂದ್ರೆ ಯಾತಕ್ಕೋಸ್ಕರ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ವಿ. ಓಕೆ, ಅಲ್ಲಿ ಆ ಕಂಡೀಷನ್ಸ್ ಮೇನ್ ಆಗಿ ರೀಚ್ ಆಗ್ಬೇಕು. ಎಕ್ಸಾಂಪಲ್, ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿರೋ ಉದ್ದೇಶ ಏನಂತಂದ್ರೆ ಗಾಳಿ ಬೆಳಕು ಮಳೆಯಿಂದ ಪ್ರೊಟೆಕ್ಷನ್ ಸಿಗೋದಕ್ಕೆ ಅಂತಂದ್ಬಿಟ್ಟು. ಓಕೆ, ನೀವು ಮನೆ ಕನ್ಸ್ಟ್ರಕ್ಷನ್ ಆದ್ಮೇಲೆ ಅದು 1 ವರ್ಷಕ್ಕೆ ಬಿದ್ದೋಯ್ತು ಅಂತಂದ್ರೆ ಅಲ್ಲಿ ನೀವು ಮೇನ್ ರೀಸನ್ ಇಟ್ ಮೇ ನಾಟ್ ಬಿ ರೀಚ್. ಓಕೆ, ಸೊ ಫಾರ್ ದಟ್ ಪರ್ಪಸ್ ಆಸ್ ಎ ಸಿವಿಲ್ ಇಂಜಿನಿಯರ್ ನೀವೇನ್ ಕೆಲಸ ಮಾಡ್ತಿದ್ದೀರಾ ಆ ಉದ್ದೇಶ ಸರಿಯಾಗಿ ಪೂರ್ಣ ಆಗುತ್ತೆ ಇಲ್ಲ ಅಂತಂದ್ಬಿಟ್ಟು ದಟ್ ಯು ಹ್ಯಾವ್ ಟು ಚೆಕ್ ರೆಗ್ಯುಲರ್ಲಿ. ಓಕೆ, ಸೊ ದಟ್ಸ್ ಅ ಮೇನ್ ಡಿಫರೆನ್ಸ್ ಬಿಟ್ವೀನ್ ಎ ಮೇಸ್ತ್ರಿ ಆಸ್ ವೆಲ್ ಆಸ್ ಎ ಸಿವಿಲ್ ಇಂಜಿನಿಯರ್. ಅಷ್ಟೇ ನಿಮಗೆ ಗೊತ್ತಿರಬೇಕು. ಅಂಡ್ ನೆಕ್ಸ್ಟ್ ಒನ್,
application of scientific and mathematical knowledge and rational thinking to improve living standards. ಜೀವನ ನಿರ್ವಹಣೆಗೋಸ್ಕರ ಯಾವ ರೀತಿ ಬೆಟರ್ ಸ್ಟೆಪ್ಸ್ ಗಳನ್ನ ತಗೊಳಕ್ ಸಾಧ್ಯನೋ ಅವನ್ನ ತಗೊಂಡ್ಬಿಟ್ಟು ಯು ಕ್ಯಾನ್ ಇಂಪ್ರೂವ್ ಯುವರ್ ಸೆಲ್ಫ್ ಆಸ್ ವೆಲ್ ಆಸ್ ದಿ ಸೇಫ್ಟಿ ಆಫ್ ಸರೌಂಡಿಂಗ್ ಪೀಪಲ್ಸ್. ಓಕೆ, ಸೊ ದಟ್ ಈಸ್ ಅಬೌಟ್ ವಾಟ್ ಈಸ್ ಇಂಜಿನಿಯರಿಂಗ್. Okay, so now Shruti madam will take over this session. Okay, thanks to all. ಸೊ ಥ್ಯಾಂಕ್ ಯು ಜಾಫರ್ ಸರ್. ಸರ್ ಈಗ ಕೇಳಿಸ್ತಾ ಇದೆಯಪ್ಪ? ಕೇಳಿಸ್ಕೊಂತಾ ಇದ್ದೀರಾ? Yes, ma'am. ಜಾಫರ್ ಸರ್ ನಿಮಗೆ ಇಂಟ್ರೊಡಕ್ಷನ್ ಟು ಅವರ್ ಡಿಪಾರ್ಟ್ಮೆಂಟ್ ಕೊಟ್ರು. ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ ಏನು, ನೀವು ಬೈ ಚಾನ್ಸ್ ತಗೊಂಡಿದ್ದೀರಾ, ಬೈ ಚಾಯ್ಸ್ ತಗೊಂಡಿದ್ದೀರಾ, ಅದು ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ನೀವು ಒಂದ್ಸಲ ಅದನ್ನ ತಗೊಂಡ್ಮೇಲೆ ನೀವು ಅಷ್ಟೇ ಖುಷಿಯಿಂದ ಹೋಗ್ಬೇಕಿಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ಇಂಜಿನಿಯರಿಂಗ್ ಅನ್ನೋ ಟರ್ಮ್ ಇಂಜಿನಿಯರ್ಸ್ ಅನ್ನೋ ಒಂದು ಲ್ಯಾಟಿನ್ ವರ್ಡ್ ಇಂದ ಬಂದಿರೋದು. ಸೊ ಇಂಜಿನಿಯರ್ ಅಂದ್ರೆ ಕ್ಲೆವರ್ ಪರ್ಸನ್, ಯಾರು ಸೈಂಟಿಫಿಕ್ ಆಗಿ ಮ್ಯಾಥಮೆಟಿಕಲ್ ನಾಲೆಡ್ಜ್ ನ ಯೂಸ್ ಮಾಡಿ, ರ್ಯಾಷನಲ್ ಥಿಂಕಿಂಗ್ ಯೂಸ್ ಮಾಡಿ ತನ್ನ ಲಿವಿಂಗ್ ಸ್ಟ್ಯಾಂಡರ್ಡ್ ಅಂದ್ರೆ ಜೀವನ ಶೈಲಿನ ಇಂಪ್ರೂವ್ ಮಾಡ್ಕೊಂತಾನೋ ಅವನನ್ನ ಸಿವಿಲ್ ಇಂಜಿನಿಯರ್ ಅಂತ ಕರೀತಾರೆ, ಅಥವಾ ಜನರಲ್ ಆಗಿ ಇಂಜಿನಿಯರ್ ಅಂತ ಕರೀತಾರೆ. ನೀವು ಸಿವಿಲ್ ಇಂಜಿನಿಯರಿಂಗ್ ಗೆ ಪರ್ಟಿಕ್ಯುಲರ್ ಆಗಿ ಬರೋದಾದ್ರೆ ಇದು ಓಲ್ಡೆಸ್ಟ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್. ನೀವು ಬೇರೆ ಎಷ್ಟೋ ಬ್ರಾಂಚಸ್ ಆಫ್ ಇಂಜಿನಿಯರಿಂಗ್ ನ ತಗೊಂಡ್ರೆ ಮೂಲ ಎಲ್ಲದಕ್ಕೂ ಬಂದ್ಬಿಟ್ಟು ಸಿವಿಲ್ ಇಂಜಿನಿಯರಿಂಗ್. ಸಿವಿಲ್ ಇಂಜಿನಿಯರಿಂಗ್ ಅನ್ನೋದು ನೀವು ಏನಂತಾರೆ, ಮನುಷ್ಯ ಯಾವಾಗ ಸಿವಿಲೈಸೇಷನ್ ಶುರು ಮಾಡ್ಕೊಂಡ, ಅಥವಾ ಯಾವಾಗ ಒಂದು ಮನುಷ್ಯ ಮುಂಚೆ ಏನ್ ಮಾಡ್ತಿದ್ದ, ಒಂದು ಜಾಗದಿಂದ ಒಂದ್ ಜಾಗಕ್ಕೆ ವಲಸೆ ಹೋಗ್ತಾ ಇದ್ರು. ಹೌದಾ? ಯಾರು ಒಂದೇ ಪ್ಲೇಸ್ ಅಲ್ಲಿ ಜೀವನ ಮಾಡ್ತಿರ್ಲಿಲ್ಲ. ನೀವ್ ಕಥೆಗಳಲ್ಲೆಲ್ಲ ಕೇಳೋದಾದ್ರೆ ಹಿಂದಿನ ಜನರೇಷನ್ ಹಿಂಗಿತ್ತು, ಹೆಂಗೆ ಮನುಷ್ಯ ಎವಾಲ್ವ್ ಆದ, ಅವ್ನ್ ಹೆಂಗೆ ಸೆಟಲ್ ಲೈಫಿಗೆ ಬಂದ. ಈಗ ಸೆಟಲ್ ಲೈಫ್ ಬರಕ್ ಮುಂಚೆ ಮನುಷ್ಯ ಏನ್ ಮಾಡ್ತಿದ್ದ, ಎಲ್ಲ ಕಡೆ ಓಡಾಡ್ತಿದ್ದ, ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅವನು ಜೀವನ ಮಾಡ್ತಾ ಇರ್ಲಿಲ್ಲ. ಹೌದಾ ಅಲ್ವೋ? ಅಲೆಮಾರಿ ಜೀವನ ಮಾಡ್ತಾ ಇದ್ದ. ಸೊ ಯಾವಾಗ ಸಿವಿಲೈಸೇಷನ್ ಅಂದ್ರೆ ಒಂದು ಜಾಗದಲ್ಲಿ ಉಳ್ಕೊಳ್ಳೋದು, ಆ ಪರಿಸ್ಥಿತಿಲಿ ಅವನು ಜೀವನ ನಡೆಸೋದು, ಆ ಪ್ರದೇಶಕ್ಕೆ ಹೊಂದ್ಕೊಂಡು ಜೀವನ ನಡೆಸೋದು. ನೀವು ಆ ಕಾಲದಿಂದ ನೋಡಿದ್ರು ಸಹಿತ ನೀವು ಮನೆ ಕಟ್ಟೋ ಕಾನ್ಸೆಪ್ಟ್ ಮುಂಚೆಯಿಂದನೂ ಸಿವಿಲ್ ಇಂಜಿನಿಯರಿಂಗ್ ಇದೆ. ನೀವು ಒಂದು ಗುಡಿಸ್ಲು ನೋಡಿದ್ರೆ, ಅಥವಾ ಮುಂಚೆ ಮರದ ಕೊಟ್ರೆಗಳಲ್ಲಿ ಬದುಕೋರು, ಅಥವಾ ಬಂಡೆಗಳನ್ನ ತೊರೆದು ಅಥವಾ ಬಂಡೆಗಳ ಮಧ್ಯ ವಾಸ ಮಾಡೋರು. ಹೌದಲ್ವಾ? ಹಿಂದಿನ ಕಾಲದ ಮನೆ ಅನ್ನೋ ಕಾನ್ಸೆಪ್ಟ್ ಬರಕ್ ಮುಂಚೆನೆ ನೆಕ್ಸ್ಟ್ ಗುಡಿಸ್ಲಿಕ್ ಚೇಂಜ್ ಆದ್ರು, ಅದ್ರ ನೆಕ್ಸ್ಟ್ ಹಂಚಿನ ಮನೆಗಳಿಗೆ ಚೇಂಜ್ ಆದ್ರು, ಅಥವಾ ಮಾಳಿಗೆ ಮನೆಗಳಿಗೆ ಚೇಂಜ್ ಆದ್ರು. ಇವಾಗ ನೀವು ನೋಡೋದಾದ್ರೆ RCC ಮನೆಗಳಿಗೆ ಬಂದಿದ್ದಾರೆ. ಈಗ್ಲೂ ಅಷ್ಟೇ ಎಷ್ಟೋ ಇನೋವೇಟಿವ್ ಥಿಂಕಿಂಗ್ಸ್ ನ ಮಾಡ್ತಾ ಇದ್ದಾರೆ. ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅನ್ನೋದು ತುಂಬಾ ಓಲ್ಡೆಸ್ಟ್ ಬ್ರಾಂಚ್. ಯಾವಾಗ ಒಂದು ಮನುಷ್ಯ ತಾನು ಒಂದು ಕಡೆ ನೆಲೆ ನಿಂತಿ ಅಲೆಮಾರಿ ಜೀವನ ಬಿಟ್ನೋ ಅವಾಗಿಂದನೇ ಸಿವಿಲೈಸೇಷನ್ ಶುರುವಾದಾಗಿಂದನೂ ಸಿವಿಲ್ ಇಂಜಿನಿಯರಿಂಗ್ ಜೊತೆಲೇ ಇದೆ. ಅರ್ಥ ಆಗ್ತಿದ್ಯಾ? ಬಟ್ ಒಂದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಸಿವಿಲ್ ಇಂಜಿನಿಯರಿಂಗ್ ಅಥವಾ ನಾವ್ ಏನೇ ಕನ್ಸ್ಟ್ರಕ್ಷನ್ ಮಾಡಿದ್ರು ಇಲ್ಲಿ ಆ ಬಿಲ್ಡಿಂಗ್ಸ್ ಆಗಿರ್ಬೋದು, ಬ್ರಿಡ್ಜಸ್ ಆಗಿರ್ಬೋದು, ಡ್ಯಾಮ್ಸ್ ಆಗಿರ್ಬೋದು, ಅಥವಾ ಬೇರೆ ಏನೇ ಕಟ್ಟೋದಾದ್ರು ಇಟ್ಸ್ ಎಗನೆಸ್ಟ್ ನೇಚರ್. ಹೌದಾ? ಯಾಕೆ ಕನ್ಸ್ಟ್ರಕ್ಷನ್ಸ್ ಆರ್ ಎಗನೆಸ್ಟ್ ನೇಚರ್? ಏನಕ್ಕೋಸ್ಕರ ಎಗನೆಸ್ಟ್ ನೇಚರ್ ಅಂತ ಕರಿತೀವಿ? ಯಾರಿಗಾರು ಗೊತ್ತಾಗಿದ್ಯಾ ಏನಕ್ಕೋಸ್ಕರ ಕನ್ಸ್ಟ್ರಕ್ಷನ್ ನ ಎಗನೆಸ್ಟ್ ನೇಚರ್ ಅಂತ ಕರೀತಾರೆ? ನಮಗ್ ನಮ್ ಬಗ್ಗೆ ಎಷ್ಟೇ ಹೆಮ್ಮೆ ಇರ್ಬೋದು, ನಾವು ಸಿವಿಲ್ ಇಂಜಿನಿಯರ್ಸ್, ನಾವು ಅದನ್ನ ಕಟ್ತೀವಿ, ಬ್ರಿಡ್ಜಸ್ ಕಟ್ತೀವಿ, ಡ್ಯಾಮ್ಸ್ ಕಟ್ತೀವಿ, ಹಂಗ್ ಮಾಡಿದೀವಿ, ಏನೇನೋ ಕಟ್ಟಿದೀವಿ ಅಂತ. ಬಟ್ ಇಟ್ಸ್ ಆಲ್ ಎಗನೆಸ್ಟ್ ನೇಚರ್. ಏನಕ್ಕಿರ್ಬೋದಪ್ಪ? ಏನಕ್ಕಿರ್ಬೋದು? ಕೇಳಿಸ್ತಾ ಇದ್ಯಾ? ಕೇಳಿಸಿದ್ರೆ ಆನ್ಸರ್ ಮಾಡ್ಬೇಕು. ಗೊತ್ತಿದ್ರೆ ಗೊತ್ತಿದೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಏನಕ್ಕಪ್ಪ? ಏನಪ್ಪ? ಗೊತ್ತಿಲ್ಲ. ಸೊ ಯಾವಾಗ್ಲೇ ಆಗ್ಲಿ ನೀವು ಮನೇನ ಕಟ್ಟಕ್ ಮುಂಚೆ ಸೈಟ್ ನ ಪೂಜೆ ಮಾಡ್ತಾರ ನೋಡಿದೀರಾ? ಅದಕ್ಕೆ ಏನಂತ ಕರೀತಾರೆ? ಆಯ ಪೂಜೆ, ಗುದ್ಲಿ ಪೂಜೆ ಅಂತ ಕರೀತಾರೆ, ಗೊತ್ತಾ? ಸೊ ನಮಗೆ ಮನುಷ್ಯರಿಗೇನು ನಮ್ ಕಣ್ಮುಂದೆ ಏನ್ ಕಾಣಿಸುತ್ತೆ ಅವ್ರಷ್ಟೇ ಜೀವಿಗಳು, ಅವ್ರದಷ್ಟೇ ಜೀವನ ಅಂತ ಅನ್ಕೊಂತೀವಿ. ಬಟ್ ನಮ್ ಕಣ್ಣಿಗೆ ಕಾಣ್ದೇ ಇರೋ ಎಷ್ಟೋ ಜೀವಿಗಳನ್ನ ನಾವು ಸಾಯಿಸ್ಬಿಟ್ಟೆ ನಾವು ಒಂದು ಬಿಲ್ಡಿಂಗ್ ಆಗ್ಲಿ, ಒಂದು ರೋಡ್ ಆಗ್ಲಿ, ಒಂದು ಬ್ರಿಡ್ಜ್ ಆಗ್ಲಿ, ಒಂದು ಡ್ಯಾಮ್ ಆಗ್ಲಿ ಕಟ್ಟೋದು. ಅದನ್ನ ಯಾವತ್ತಾರು ಯೋಚನೆ ಮಾಡಿದೀರಾ? ಮಾಡಿದೀರಾ? ಮಾಡಿದೀರಾ ಇಲ್ವೋ?
No, ma'am. ಸೊ ಯಾಕಂದ್ರೆ ಎಗ್ರೆಸ್ ನೇಚರ್ ಅಂತ ಕರೀತಾರೆ ಅಂದ್ರೆ ನಾವು ನಮಗ್ ಕಣ್ಣಿಗೆ ಕಾಣದೇ ಇರೋ ಎಷ್ಟೋ ಜೀವರಾಶಿಗಳನ್ನ ನಾವು ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಸಾಯಿಸ್ತೀವಿ. ಅದು ಅನ್ನೋಯಿಂಗ್ಲಿ ನಮ್ ಕಣ್ಣಿಗೆ ಅದು ಕಾಣಲ್ಲ, ಬಟ್ ಅದಕ್ಕೋಸ್ಕರನೇ ಆ ತೊಂದ್ರೆ ಯಾವ್ದು ನಮ್ಮ ಜನರೇಷನ್ಸ್ ತಲೆಮಾಂತರಗಳು ಇಲ್ಲಿ ಬದುಕೋಕ್ಕೋಸ್ಕರ ನಾವು ಮನೆ ಕಟ್ಟಬೇಕಾದ್ರೆ ನಾವು ಆ ಪಾಪಗಳನ್ನ ಏನ್ ಮಾಡ್ಬೇಕು, ತೊಂದ್ರೆ ಆಗ್ಬಾರ್ದು ಆ ಮನೆಯಲ್ಲಿ ವಾಸ ಮಾಡೋರ್ಗೆ ಅನ್ನೋದಕ್ಕೋಸ್ಕರನೇ ಪೂಜೆಗಳೆಲ್ಲ ಮಾಡೋದು. ಯಾರು ಸುಮ್ನೆ ಭೂಮಿ ಪೂಜೆ ಮಾಡಲ್ಲ, ಅಥವಾ ಯಾರು ಸುಮ್ನೆ ಆಯು ಪೂಜೆ ಮಾಡಲ್ಲ, ಯಾರು ಸುಮ್ನೆ ಇದನ್ ಮಾಡಲ್ಲ, ಗುದ್ಲಿ ಪೂಜೆ ಅಂತಾರಲ್ಲ ಅದನ್ನ ಮಾಡಲ್ಲ. ಅರ್ಥ ಆಗ್ತಿದ್ಯಾ? ಜಾಫರ್ ಸರ್ ಹತ್ರ. ಸೊ ಇದು ನಾವು ಸಿವಿಲ್ ಇಂಜಿನಿಯರಿಂಗ್ ಅಂದ್ರು, ಬಟ್ ಇಲ್ಲಿ ಒಂದು ನೆಗೆಟಿವ್ ಕ್ವಾಲಿಟಿ ಅಂದ್ರೆ ನಾವು ಇಟ್ಸ್ ಎಗನೆಸ್ಟ್ ನೇಚರ್. ನಾವು ಒಂದು ರೋಡ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರು ಸಾವಿರಾರು ಮರಗಳನ್ನ ಅಲ್ಲಿ ನಾವು ಕಟ್ ಮಾಡ್ತೀವಿ. ಸಾವಿರಾರು ಮರ ಕಟ್ಟಿದ್ರೆ ಇಂದ ಪಕ್ಷಿಗಳಿಗೆ ತೊಂದ್ರೆ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದೊಂದು ನಮ್ಗೆ ಡ್ರಾಬ್ಯಾಕ್ ಆಕ್ಚುಲಿ ಸಿವಿಲ್ ಇಂಜಿನಿಯರ್ಸ್ಗೆ. ಅದು ಬಿಟ್ರೆ ನಿಮ್ಗೆ ಸಿವಿಲ್ ಇಂಜಿನಿಯರಿಂಗ್ ಇಸ್ ಎವ್ರಿವೇರ್. ನೀವ್ ಎಲ್ ಬೇಕಾದ್ರೂ ನೋಡ್ಬೋದು ಸಿವಿಲ್ ಇಂಜಿನಿಯರಿಂಗ್ ನ. ನೋಡಿ, ನೀವು ಕನ್ಸ್ಟ್ರಕ್ಷನ್ ಅಲ್ಲಿ ನೋಡ್ಬೋದು, ಅಥವಾ ಟ್ರೈನ್ಸ್ ಅಲ್ಲಿ ಅಲ್ಲೂ ನೀವು ಬ್ರಿಡ್ಜಸ್ ಕಟ್ಟಿದೀರಾ, JCBs ಅಲ್ಲಿ ರೋಡ್ ಲೆವೆಲಿಂಗ್ ಅಲ್ಲೂ ಸಿವಿಲ್ ಇಂಜಿನಿಯರಿಂಗ್ ಅಪ್ಲೈ ಆಗುತ್ತೆ. ಸೊ ಸಿವಿಲ್ ಇಂಜಿನಿಯರಿಂಗ್ ಅಪ್ಲೈ ಆಗದಿರೋ ಜಾಗನೇ ಇಲ್ಲ ಎಕ್ಸೆಪ್ಟ್ ಮಿಲಿಟರಿ ಸರ್ವಿಸಸ್ ಅಲ್ಲಿ ಬಿಟ್ರೆ. ಮಿಲಿಟರಿ ಸರ್ವಿಸಸ್ ಅಲ್ಲೂ ಸಿವಿಲ್ ಇಂಜಿನಿಯರ್ಸ್ ತಗೊಂತಾರೆ, ಬಟ್ ಕೆಲವು ಪೋರ್ಷನ್ ಆಫ್ ದ ಸರ್ವಿಸಸ್ ಅಲ್ಲಿ ತಗೊಳಲ್ಲ. ಅದ್ ಬಿಟ್ರೆ ನೀವು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು ಸಿವಿಲ್ ಇಂಜಿನಿಯರ್ಸ್. ವಾಟ್ ಡೂ ಸಿವಿಲ್ ಇಂಜಿನಿಯರ್ಸ್ ಡೂ? ಯೂಶಲಿ ಸಿವಿಲ್ ಇಂಜಿನಿಯರ್ಸ್ ಕೆಲಸ ಏನು, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ನ ಡಿಸೈನ್ ಮಾಡ್ತೀವಿ. ನಾವು ಒಂದು ಬಿಲ್ಡಿಂಗ್ ನ ಕೊಟ್ಟಾಗ ಫಸ್ಟ್ ನಾವಲ್ಲಿ ಡಿಸೈನ್ ನ ಮಾಡ್ತೀವಿ. ಇಲ್ಲಿ ಯಾವ ತರ ಬಿಲ್ಡಿಂಗ್ ಕಟ್ಬೋದು, ಎಷ್ಟು ಕಬ್ನ ಯೂಸ್ ಮಾಡ್ಬೇಕು, ಎಷ್ಟು ಯಾವ ತರ ಬೀಮ್ ಹಾಕ್ಬೇಕು, ಯಾವ ತರ ಕಾಲಮ್ಸ್ ಹಾಕ್ಬೇಕು, ಅದನ್ನ ನಾವು ಡಿಸೈನ್ ಮಾಡ್ತೀವಿ. ನೆಕ್ಸ್ಟ್ ರೋಡ್ಸ್ ಬಗ್ಗೆ ಮಾಡ್ತೀವಿ, ನೆಕ್ಸ್ಟ್ ಬ್ರಿಡ್ಜಸ್ ಬಗ್ಗೆ ಮಾಡ್ತೀವಿ, ನೆಕ್ಸ್ಟ್ ವಾಟರ್ ಟ್ರೀಟ್ಮೆಂಟ್ ಸಪ್ಲೈ ಬಗ್ಗೆ ಮಾಡ್ತೀವಿ, ನೆಕ್ಸ್ಟ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಂಡ್ ಡಿಸ್ಪೋಸಲ್, ನೆಕ್ಸ್ಟ್ ಬಿಲ್ಡಿಂಗ್ಸ್ ಬಗ್ಗೆ ಮಾಡ್ತೀವಿ, ರೈಲ್ ರೋಡ್ಸ್ ನ ಡಿಸೈನ್ ಮಾಡ್ತೀವಿ, ಏರ್ಪೋರ್ಟ್ಸ್ ನ ಡಿಸೈನ್ ಮಾಡ್ತೀವಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ನ ಡಿಸೈನ್ ಮಾಡ್ತೀವಿ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಸರ್ ಹೇಳಿದ್ರು ಅವಾಗ್ಲೇ ನಿಮ್ಗೆ ಸಿವಿಲ್ ಇಂಜಿನಿಯರ್ ಅಂದ ತಕ್ಷಣ ಒಬ್ಬ ಬಿಲ್ಡಿಂಗ್ ಕಟ್ಟೋದು ಮಾತ್ರ ಅಲ್ಲ, ಸಿವಿಲ್ ಇಂಜಿನಿಯರ್ಗೆ ವೈಡ್ ಸ್ಪ್ರೆಡ್ ಅಪ್ಲಿಕೇಶನ್ ಇದೆ. ಸಾಯಿಲ್ ರಿಲೇಟೆಡ್ ನೀವು ಓದ್ತೀರಾ, ಸಾಯಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀರಾ. ಅರ್ಥ ಆಗ್ತಿದ್ಯಾ? ವಾಟರ್ ಡಿಸ್ಪೋಸಲ್ ಅಥವಾ ವಾಟರ್ ಪೊಲ್ಯೂಷನ್ ಬೋರ್ಡ್ ಅಲ್ಲಿ ವರ್ಕ್ ಮಾಡ್ತೀರಾ, ಏರ್ ಪೊಲ್ಯೂಷನ್ ಬೋರ್ಡ್ ಅಲ್ಲಿ ವರ್ಕ್ ಮಾಡ್ತೀರಾ, ರೈಲ್ವೇಸ್ ಅಲ್ಲಿ ವರ್ಕ್ ಮಾಡ್ತೀರಾ. ಎಲ್ಲಾ ಕಡೆನೂ ನಮಗೆ ಆಪರ್ಚುನಿಟೀಸ್ ಇದೆ. ಇದು ವೈಡ್ ಸ್ಪ್ರೆಡ್. ಇವೆಲ್ಲ ಬರೀ ಸಿವಿಲ್ ಇಂಜಿನಿಯರ್ ಅಂದ್ರೆ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್ ಅದನ್ನ ಬಿಟ್ಬಿಡಿ. ಇನ್ನು ಮುಂದೆ ನೀವು ತಿಳ್ಕೊಬೇಕಾಗಿರೋದು ಎಲ್ಲಾ ಅಪ್ಲಿಕೇಶನ್ಸ್ ಅಲ್ಲೂ ಏರ್ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೋದು, ವಾಟರ್ ಬೋರ್ಡ್ ಅಲ್ಲಿ ವರ್ಕ್ ಮಾಡ್ಬೋದು, ವಾಟರ್ ಪೊಲ್ಯೂಷನ್ ಇದ್ರಲ್ಲಿ ವರ್ಕ್ ಮಾಡ್ಬೋದು, ಸಾಯಿಲ್ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಬಂದ್ಬಿಟ್ಟು ಡಿಸಿಪ್ಲಿನ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್. ಸಿವಿಲ್ ಇಂಜಿನಿಯರಿಂಗ್ ಅನ್ನೋದು ಒಂದು ಸಮುದ್ರ ಇದ್ದಂಗೆ. ಅರ್ಥ ಆಗ್ತಿದ್ಯಾ? ಅದು ಓಲ್ಡೆಸ್ಟ್ ಬ್ರಾಂಚ್ ಆಗಿರೋದ್ರಿಂದ ಅದ್ರ ಸಬ್ ಬ್ರಾಂಚಸ್ ತುಂಬಾ ಇದೆ. ಸೊ ಅದ್ರ ಸಬ್ ಬ್ರಾಂಚಸ್ ಬ್ರೀಫ್ ಆಗಿ ಹೇಳೋದಾದ್ರೆ ಮೇನ್ ಆಗಿ ಆರ್ಕಿಟೆಕ್ಚರ್ ಅಂಡ್ ಟೌನ್ ಪ್ಲಾನಿಂಗ್ ಅಂತ ಇದೆ. ಈಗ ನೀವು ಡಿಪ್ಲೊಮಾ ಮುಗಿಸಿ ಸಪೋಸ್ ಇಂಜಿನಿಯರಿಂಗ್ ಮಾಡಿ, ಇಂಜಿನಿಯರಿಂಗ್ ಓದಾದ್ಮೇಲೆ ನೀವು ಏನಾದ್ರು MTech ಮಾಡ್ಬೇಕು ಅನ್ಕೊಂಡ್ರೆ ನಿಮ್ಗೆ MTech ಅಲ್ಲಿ ಈ ತರ ಸಬ್ಜೆಕ್ಟ್ಸ್ ಇರುತ್ತೆ. ಸೆಪರೇಟ್ ಡಿಪಾರ್ಟ್ಮೆಂಟ್ಸ್ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲೇ ಮತ್ತೆ ಸಬ್ ಬ್ರಾಂಚಸ್ ಇರುತ್ತೆ. ನೀವು ಆರ್ಕಿಟೆಕ್ಚರ್ ಅಂಡ್ ಟೌನ್ ಪ್ಲಾನಿಂಗ್ ಅಂದ್ರೆ ಮನೆಗಳನ್ನ ಆರ್ಕಿಟೆಕ್ಚರಲ್ ಪ್ಲಾನ್ಸ್ ಹಾಕಕ್ಕಾಗಿರ್ಬೋದು, ಅಥವಾ ಟೌನ್ ಪ್ಲಾನಿಂಗ್ CITB ಅಲ್ಲಿ ವರ್ಕ್ ಮಾಡ್ಬೋದು. ಬಿಲ್ಡಿಂಗ್ ಮೆಟೀರಿಯಲ್ಸ್, ನಾವು ಬಿಲ್ಡಿಂಗ್ ಮೆಟೀರಿಯಲ್ಸ್ ಯಾವ ತರ ಫ್ಯಾಕ್ಟರೀಸ್ ಅಲ್ಲಿ ನೀವು ವರ್ಕ್ ಮಾಡ್ಬೋದು. ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ, ಕನ್ಸ್ಟ್ರಕ್ಷನ್ ರಿಲೇಟೆಡ್ ವರ್ಕ್ ಮಾಡ್ಬೋದು. ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಂದ್ರೆ ಇಲ್ಲಿ ನೀವು ವಾಟರ್, ಏರ್, ಸಾಯಿಲ್ ಅದ್ರ ಬಗ್ಗೆ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ಬೋದು. ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಅಂದ್ರೆ ಕಂಪ್ಲೀಟ್ ಆಗಿ ಸಾಯಿಲ್, ಅರ್ಥ್ವೇಕ್ಸ್ ಆ ರೀತಿ ನೀವು ವರ್ಕ್ ಮಾಡ್ಬೋದು. ಹೈಡ್ರಾಲಿಕ್ಸ್, ವಾಟರ್ ರಿಸೋರ್ಸ್ ಅಂಡ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ಅಲ್ಲಿ ವರ್ಕ್ ಮಾಡ್ಬೋದು. ರಿಮೋಟ್ ಸೆನ್ಸಿಂಗ್ ಅಂಡ್ GIS ಇದು ಮಿಲಿಟರಿ ಸರ್ವಿಸಸ್ ಅಲ್ಲೂ ಬರುತ್ತೆ, ಏರ್ಪೋರ್ಟ್ ಅಲ್ಲೂ ಬರುತ್ತೆ, ನೇವಿ ಅಲ್ಲೂ ಬರುತ್ತೆ. ಇಲ್ಲೆಲ್ಲ ವರ್ಕ್ ಮಾಡ್ಬೋದು. ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂದ್ರೆ CAD ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಬಿಲ್ಡಿಂಗ್ ಸ್ಟ್ರಕ್ಚರ್ಸ್ ನೇ ಡಿಸೈನ್ ಅಂಡ್ ಡೆವಲಪ್ ಮಾಡೋ ಅಂತ ಡ್ರಾಯಿಂಗ್ಸ್ ಡೆವಲಪ್ ಮಾಡೋ ಡಿಪಾರ್ಟ್ಮೆಂಟ್ ಬರುತ್ತೆ, ಅಲ್ಲಿ ವರ್ಕ್ ಮಾಡ್ಬೋದು.
ಸರ್ವೆ ಡಿಪಾರ್ಟ್ಮೆಂಟಲ್ ವರ್ಕ್ ಬರ್ಬೋದು. ಟ್ರಾನ್ಸ್ಪೋರ್ಟೇಶನ್ ಇಂಜಿನಿಯರಿಂಗ್ ಅಂದ್ರೆ ಒನ್ಸ್ ಅಗೇನ್ ವಾಟರ್ ಟ್ರಾನ್ಸ್ಪೋರ್ಟ್, ಏರ್ ಟ್ರಾನ್ಸ್ಪೋರ್ಟ್, ಸೊ ಇಲ್ಲೆಲ್ಲ ರೋಡ್ಸ್, ರೈಲ್ವೇಸ್ ಇಲ್ಲೆಲ್ಲ ನೀವು ವರ್ಕ್ ಮಾಡ್ಬೋದು. ಮೇಜರ್ ಆಗಿ ಇಷ್ಟೂನು ಸಹಿತ ನಮ್ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿನ ಸಬ್ ಡಿಪಾರ್ಟ್ಮೆಂಟ್ಸ್ ತರ. ಸೊ ಒಬ್ಬ ಸಿವಿಲ್ ಇಂಜಿನಿಯರ್ಗೆ ಬಹಳ ವೈಡ್ ಸ್ಪ್ರೆಡ್ ಆಪರ್ಚುನಿಟೀಸ್ ಇರತ್ತೆ. ಸೊ ಇಲ್ಲಿ ನೀವು ಒನ್ಸ್ ಅಗೇನ್ ಆರ್ಕಿಟೆಕ್ಚರ್ ಅಂದ್ರೆ ನಮ್ ಬಿಲ್ಡಿಂಗ್ಸ್ಗೆ ಏನ್ ಕೊಡ್ತಾರೆ, ಬಿಲ್ಡಿಂಗ್ಸ್ಗೆ ಬ್ಯೂಟಿ. ಯಾವ್ದಾರ ಒಂದು ಬಿಲ್ಡಿಂಗ್ ನ ನೀವು ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಚರಲ್ ಇಂಜಿನಿಯರ್ ಹತ್ರ ನೀವು ಡಿಸೈನ್ ಮಾಡಿಸಿದ್ರೆ, ಈಗ ಗ್ರೀನ್ ಬಿಲ್ಡಿಂಗ್ಸ್ ಅಂತ ಕೇಳಿದೀರಾ, ಲೋ ಕಾಸ್ಟ್ ಬಿಲ್ಡಿಂಗ್ಸ್ ಅಂತ ಕೇಳಿದೀರಾ, ಎಕೋ ಫ್ರೆಂಡ್ಲಿ ಬಿಲ್ಡಿಂಗ್ಸ್ ಅಂತ ಕೇಳಿದೀರಾ. ಸೊ ಇವನ್ನೆಲ್ಲಾನು ನೀವು ಆರ್ಕಿಟೆಕ್ಚರ್ ನಾಲೆಡ್ಜ್ ನ ಯೂಸ್ ಮಾಡಿ ಮಾಡ್ಬೋದು. ಯೂಶಲಿ ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್ ನ ಆಫ್ಟರ್ ಯುವರ್ ಡಿಪ್ಲೊಮೊ 5 years ಓದ್ತಾರೆ. ಯೂಶುವಲ್ ಆಗಿ PUC ಇಂದ ಬಂದಿರೋರಾದ್ರು 5 years ಓದ್ತಾರೆ. ನೀವು ಡಿಪ್ಲೊಮೊ ಮುಗಿಸ್ ಹೋಗೋದ್ರಿಂದ ನೀವು 4 years ಓದ್ತೀರಾ ಆರ್ಕಿಟೆಕ್ಚರ್ ಬ್ರಾಂಚ್ ಅಂದ್ರೆ. ಅದೇ ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್ ಅಂದ್ರೆ 3 years ಓದ್ತೀರಾ ಆಫ್ಟರ್ ಡಿಪ್ಲೊಮೊ. ಸೊ ಟೌನ್ ಪ್ಲಾನಿಂಗ್ ಅಂದ್ರೆ ಪ್ರಾಪರ್ ಆಗಿ ರೋಡ್ ನ ಪ್ಲಾನ್ ಮಾಡೋದು, ಲೇಔಟ್ ನ ಪ್ಲಾನ್ ಮಾಡೋದು, ಗ್ರೀನ್ ಬೆಲ್ಟ್ ನ ಪ್ಲಾನ್ ಮಾಡೋದು, ಸೀವೇಜ್ ಡಿಸ್ಪೋಸಲ್ ನ ಪ್ಲಾನ್ ಮಾಡೋದು. ಸೊ ಇವೆಲ್ಲಾನು ಸಿವಿಲ್ ಇಂಜಿನಿಯರ್ ಕೆಲಸನೇ. ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಂದ್ರೆ ಸ್ಟೀಲ್ ಆಗಿರ್ಬೋದು, ರಾಡ್ ಆಗಿರ್ಬೋದು, ಅಗ್ರಿಗೇಟ್ಸ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ವುಡ್, ಮನೆಗೆ ಅಥವಾ ಕನ್ಸ್ಟ್ರಕ್ಷನ್ ಏನೇನ್ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲ ಸ್ಟ್ರೆಂತ್, ಡ್ಯೂರಬಿಲಿಟಿ, ಕೆಮಿಕಲ್, ಮೆಕ್ಯಾನಿಕಲ್, ಫಿಸಿಕಲ್ ಪ್ರಾಪರ್ಟೀಸ್ ಎಲ್ಲಾದ್ರ ಬಗ್ಗೆ ಓದೋದು ಬಿಲ್ಡಿಂಗ್ ಮೆಟೀರಿಯಲ್ಸ್. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಈಗ ಒಂದು ವರ್ಕ್ ನ ನಿಮಗೆ ಕೊಟ್ಟಾಗ ಆ ವರ್ಕ್ ಯಾವ ದಿನ ಶುರು ಆಗ್ಬೇಕು, ಯಾವ ದಿನ ಎಂಡ್ ಆಗ್ಬೇಕು, ಯಾವ ವರ್ಕ್ ಆದ್ಮೇಲೆ ಯಾವ ವರ್ಕ್ ಆಗ್ಬೇಕು, ಅದು ಶೆಡ್ಯೂಲ್ ಮಾಡೋದಾಗಿರ್ಬೋದು, ಅಥವಾ ಮೆಟೀರಿಯಲ್ಸ್ ನ ಕರೆಕ್ಟ್ ಆಗಿ ಯೂಸ್ ಮಾಡೋದಾಗಿರ್ಬೋದು. ಇದರಲ್ಲಿ ನಿಮಗೆ 3 M's ಅಂತ ಕರೀತಾರೆ, ಮನಿ, ಮೆನ್, ಮೆಟೀರಿಯಲ್ ಅಂತ. ಈ ಮನಿ ನೀವ್ ಇಷ್ಟ ಬಂದಂಗೆ ಖರ್ಚು ಮಾಡಿದ್ರೆ ಯಾರು ನಿಮ್ಗೆ ಕೆಲಸ ಕೊಡಲ್ಲ. ಅಥವಾ ಹ್ಯೂಮನ್ ರಿಸೋರ್ಸ್, ಮೆನ್ ಅಂದ್ರೆ ಇಲ್ಲಿ ಹ್ಯೂಮನ್ ರಿಸೋರ್ಸ್. ಹ್ಯೂಮನ್ ರಿಸೋರ್ಸ್ ಅಷ್ಟೇ, ನೀವು ಎಲ್ಲಿ ಎಷ್ಟು ಜನ ಕೆಲಸ ತಗೋಬೇಕು ಅಷ್ಟು ಜನದ ಹತ್ರನೇ ಕೆಲಸ ತಗೋಬೇಕು. ನಾನ್ 100 ಜನ ಮಾಡೋ ಕೆಲ್ಸದ ಕಡೆ 10 ಜನ ತಗೊಳ್ಳೋದು, 10 ಜನ ಕೆಲಸ ಮಾಡೋ ಕಡೆ 100 ಜನ ತಗೊಳ್ಳೋದು, ಅವೆಲ್ಲ ಇಂಜಿನಿಯರಿಂಗ್ ನಾಲೆಡ್ಜ್ ಅಂತ ಹೇಳಲ್ಲ. ಸೊ ಮನಿ, ಮೆನ್, ಮೆಟೀರಿಯಲ್ ಅಷ್ಟೇ, ಬೇಕಾದಷ್ಟು ಮೆಟೀರಿಯಲ್ ಸಿಗುತ್ತೆ ಅಂತ ವೇಸ್ಟ್ ಮಾಡೋದು, ಅಥವಾ ಕಡಿಮೆ ಮೆಟೀರಿಯಲ್ ಇದೆ ಅಂತ ಸ್ವಲ್ಪ ಹಾಕೋದು, ಅವೆಲ್ಲ ಮಾಡಕ್ ಬರಲ್ಲ ಇಂಜಿನಿಯರಿಂಗ್ ಅಲ್ಲಿ. ಸೊ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಥವಾ ಮ್ಯಾನೇಜ್ಮೆಂಟ್ ಅಂದ್ರೆ ಈ 3 M's, ಮನಿ, ಮೆನ್, ಮೆಟೀರಿಯಲ್. ಯಾವ್ದು 3 M's ಅಂದ್ರೆ ಯಾವ್ದ್ರಪ್ಪ? ಮನಿ, ಮೆನ್, ಮೆಟೀರಿಯಲ್ಸ್. ಸೊ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡೋದು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಪ್ರಾಪರ್ ವೇ ಅಲ್ಲಿ ಯೂಸ್ ಮಾಡೋದು. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಂದ್ರೆ ಈಗ ನಿಮಗೆ ಗೊತ್ತಾಗಿದೆ, ಬರೀ ನಾವು ಬಿಲ್ಡಿಂಗ್ ಕಟ್ಟೋದೇ ಅಷ್ಟೇ ಅಲ್ಲ, ನಾವು ವಾಟರ್ ರಿಲೇಟೆಡ್ ಓದ್ತೀವಿ, ಏರ್ ರಿಲೇಟೆಡ್ ಓದ್ತೀವಿ, ಸಾಯಿಲ್ ರಿಲೇಟೆಡ್ ಓದ್ತೀವಿ, ಪೊಲ್ಯೂಷನ್ ಬಗ್ಗೆ ಓದ್ತೀವಿ. ಅರ್ಥ ಆಗ್ತಿದ್ಯಾ? ಅಥವಾ ವೇಸ್ಟ್ ವಾಟರ್, ಮನೆಯಲ್ಲಿ ಕಲೆಕ್ಟ್ ಆಗೋ ವೇಸ್ಟ್ ವಾಟರ್ ನ ಹೆಂಗೆ ಟ್ರೀಟ್ ಮಾಡ್ಬೇಕು, ಹೆಂಗೆ ಡಿಸ್ಪೋಸ್ ಮಾಡ್ಬೇಕು, ಅದ್ರ ಬಗ್ಗೆ ಎಲ್ಲದನ್ನು ನಾವು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಲ್ಲಿ ಓದ್ತೀವಿ. ಸೊ ನೀವು ನೆಕ್ಸ್ಟ್ ನೋಡೋದಾದ್ರೆ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್. ನೀವು ಸಪೋಸ್ ನಿಮಗೆ ಎಷ್ಟು ಜನ ಕ್ರಿಕೆಟ್ ಇಷ್ಟ ಇದೆ? ಕ್ರಿಕೆಟ್ ಇಷ್ಟ ಇದೆಯಾ? ನೋಡ್ತೀರಾ ಕ್ರಿಕೆಟ್ ಆಡೋದು? ಅಟ್ಲೀಸ್ಟ್ ನೋಡಿದೀರಾ? ಬಾಯ್ಸ್ ಗೆನೋ ಇಷ್ಟ ಇರುತ್ತೆ, ಗರ್ಲ್ಸ್ ಅಟ್ಲೀಸ್ಟ್ ನೋಡಿರ್ತೀರಲ್ವಾ? ಕ್ರಿಕೆಟ್ ಆಡ್ಬೇಕಾರೆ ನಿಮ್ಗೆ ಪಿಚ್ ಅಂತ ಹೇಳ್ತಿರ್ತಾರೆ, ಮತ್ತೆ ಸಾಯಿಲ್ ಟೆಸ್ಟಿಂಗ್ ತೋರಿಸ್ತಾ ಇರ್ತಾರೆ, ಫೀಲ್ಡ್ ಹೆಂಗಿದೆ ಇವತ್ತು. ಅರ್ಥ ಆಗ್ತಿದ್ಯಾ? ಮಾಡ್ತಾರೋ ಇಲ್ವೋ ಟೆಸ್ಟಿಂಗ್? ಸಾಯಿಲ್ ತೋರಿಸ್ತಾರೋ ಇಲ್ವೋ ಸಾಯಿಲ್ ಬಗ್ಗೆ? ಸೊ ಅವೆಲ್ಲಾನು ಜಿಯೋ ಟೆಕ್ನಿಕಲ್ ಇಂಜಿನಿಯರ್ಸ್ ಟೆಸ್ಟ್ ಮಾಡೋದು. ನಾನ್ ಯಾಕೆ ನಿಮಗೆ ಕ್ರಿಕೆಟ್ ಫೀಲ್ಡಿಂಗ್ ಹೇಳ್ದೆ ಅಂದ್ರೆ ನಿಮಗೆ ಸಡನ್ ಆಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಫೌಂಡೇಶನ್, ನೀವು ಮುಂದೆ ಕ್ಲಾಸಸ್ ಹೋದಾಗ ಫೌಂಡೇಶನ್ ಅಂದ್ರೇನು, ರಿಟೈನಿಂಗ್ ಸ್ಟ್ರಕ್ಚರ್ಸ್ ಅಂದ್ರೇನು, ಎಂಬ್ಯಾಕ್ಮೆಂಟ್ಸ್ ಅಂದ್ರೇನು, ಅದನ್ನೆಲ್ಲ ಮುಂದೆ ಹೋದಾಗ ತಿಳ್ಕೊಂತೀರಾ. ಯಾವ್ದೇ ಒಂದ್ ಸ್ಟ್ರಕ್ಚರ್ ನಾವು ಕಟ್ಟಬೇಕಾದ್ರೆ ಎಲ್ಲಿಗ್ ಬೀಳುತ್ತೆ ಅದ್ರ ಭಾರ? ಈಗ ಸಪೋಸ್ ನೀವು ಒಂದ್ ಮನೆ ಕಟ್ತೀರಾ ಅನ್ಕೊಳ್ಳಿ, ಆ ಮನೆ ಕಂಪ್ಲೀಟ್ ಭಾರ ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ? ಬುನಾದಿ ಮ್ಯಾಮ್. ಎಲ್ಲಿಗಾಗುತ್ತೆ? ಬುನಾದಿ. ದಟ್ ಮೀನ್ಸ್ ಫೌಂಡೇಶನ್. ಫೌಂಡೇಶನ್ ಇಂದ ಅಲ್ಟಿಮೇಟ್ಲಿ ಎಲ್ಲಿಗಾಗತ್ತಪ್ಪ? ಫೌಂಡೇಶನ್ ಯಾವ್ದ್ರ ಮೇಲೆ ಹಾಕಿರ್ತೀವಿ ನಾವು? ಭೂಮಿ ಮೇಲೆ. ಸೊ ನಾವು ಏನೇ ಕನ್ಸ್ಟ್ರಕ್ಷನ್ ಮಾಡಿದ್ರು ಅದು ಅಲ್ಟಿಮೇಟ್ಲಿ ಎಲ್ಲಿಗೆ ಹೋಗ್ಬೇಕು? ಆ ಲೋಡ್
ಕಂಪ್ಲೀಟ್ ಟ್ರಾನ್ಸ್ಫರ್ ಆಗೋದು ಸಾಯಿಲ್ ಮೇಲೆ. ಸೊ ಅದ್ರ ರಿಲೇಟೆಡ್ ಓದೋ ಬ್ರಾಂಚ್ ನ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಆ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಅಲ್ಲಿ ನಾವು ತುಂಬಾ ಡೀಪ್ ಆಗಿ ಸಾಯಿಲ್ ಬಗ್ಗೆ ಓದ್ತೀವಿ. ಮಣ್ಣಂದ್ರೇನು, ಮರಳಂದ್ರೇನು, ಅಥವಾ ಜೇಡಿ ಮಣ್ಣ ಅಂದ್ರೇನು, ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಾಯಿಲ್ ಬಗ್ಗೆ ಓದ್ತೀವಿ. ಇದು ತುಂಬಾ ಟಫೆಸ್ಟ್ ಸಬ್ಜೆಕ್ಟ್ ಪ್ಲಸ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಅನ್ನೋದು. ಸೊ ಇದು ಸಿವಿಲ್ ಇಂಜಿನಿಯರಿಂಗಿನ ಒಂದು ಭಾಗ. ನೆಕ್ಸ್ಟ್ ಜಿಯೋ ಟೆಕ್ನಿಕಲ್ ಇಂಜಿನಿಯರ್ ಅಂದ್ರೆ ಸೊ ಇಲ್ಲಿ ನಿಮ್ಗೆ ಸ್ಯಾಂಡ್ಸ್ ಬಗ್ಗೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್ ಬಗ್ಗೆ ಓದ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಹೈಡ್ರಾಲಿಕ್ಸ್, ವಾಟರ್ ರಿಸೋರ್ಸ್ ಅಂಡ್ ಇರಿಗೇಷನ್ ಇಂಜಿನಿಯರಿಂಗ್ ಅಂದ್ರೆ ನಿಮಗ್ ಗೊತ್ತು, ಡ್ಯಾಮ್ಸ್ ನ ನೋಡಿರ್ತೀರಾ, ಡ್ಯಾಮ್ಸ್ ಅಲ್ಲಿ ನಾವು ವಾಟರ್ ಸ್ಟೋರೇಜ್ ಮಾಡೋದ್ ನೋಡಿರ್ತೀರಾ, ಆ ವಾಟರ್ ಕ್ರಸ್ಟ್ ಗೇಟ್ಸ್ ಅವೆಲ್ಲ ನೀವು ಇರಿಗೇಷನ್ ರಿಲೇಟೆಡ್ ಹೇಗೆ ಡ್ಯಾಮ್ಸ್ ನ ಡಿಸೈನ್ ಮಾಡಿರ್ತಾರೆ ಅಥವಾ ಹೇಗೆ ಆ ಗೇಟ್ಸ್ ಡಿಸೈನ್ ಮಾಡಿರ್ತಾರೆ, ಎಷ್ಟು ವಾಟರ್ ಅಲ್ಲಿ ನೀವು ನ್ಯೂಸ್ ಅಲ್ಲಿ ಕೇಳಿದ್ರೆ ಗರಿಷ್ಠ ಮೊತ್ತ ಇಷ್ಟು ನೀರ್ ತುಂಬಿದೆ, ಕನಿಷ್ಠ ನೀರ್ ತುಂಬಿದೆ, ಗರಿಷ್ಠ ಮಟ್ಟ ಅಂತೆಲ್ಲ ಕೇಳಿದಿರಲ್ವಪ್ಪ? ಕೇಳಿದಿರ ನೀವು? ಅವೆಲ್ಲಾನು ನಿಮ್ಗೆ ಹೇಳೋದು ಈ ಡಿಪಾರ್ಟ್ಮೆಂಟ್ ಅವ್ರೆ. ಅರ್ಥ ಆಗ್ತಿದ್ಯಾ? ಸೊ ಹೈಡ್ರಾಲಿಕ್ಸ್ ಅಂದ್ರೆ ಈ ವಾಟರ್ ಎನರ್ಜಿನ ಯೂಸ್ ಮಾಡ್ಕೊಂಡು ನಾವು ಕೆಲವು ಕಡೆ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕರೆಂಟ್, ಕೈಗಾ ಪವರ್ ಪ್ಲಾಂಟ್ ಇರ್ಬೋದು, ಲಿಂಗನ್ಮಕ್ಕಿ ಜಲಾಶಯ ಇರ್ಬೋದು. ಸೊ ಇಲ್ಲಿ ನಾವು ಹೈಡ್ರಾಲಿಕ್ಸ್ ನ ಯೂಸ್ ಮಾಡಿ, ಹೈಡ್ರಾಲಿಕ್ಸ್ ಅಂದ್ರೆ ಫ್ಲೂಯಿಡ್ ಆಫ್ ಅಥವಾ ವಾಟರ್ ಫ್ಲೋ ಬಗ್ಗೆ ನಾವು ಇಲ್ಲಿ ಓದ್ತೀವಿ. ಎಷ್ಟು ವಾಟರ್ ಯೂಸ್ ಆಗುತ್ತೆ ಅಥವಾ ಎಷ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಂದ ನಾವು ವಾಟರ್ ಸ್ಟೋರ್ ಮಾಡಿದೀವಿ, ನೀರಿನ ಸಂಬಂಧಪಟ್ಟಿರೋ ಎಲ್ಲಾದ್ರೂ ನಾವು ಈ ಬ್ರಾಂಚಸ್ ಅಲ್ಲಿ ಓದ್ತೀವಿ. ಹೈಡ್ರಾಲಿಕ್ ಬ್ರಾಂಚ್ ಆಗಿರ್ಬೋದು ಅಥವಾ ವಾಟರ್ ರಿಸೋರ್ಸ್ ಬ್ರಾಂಚ್ ಆಗಿರ್ಬೋದು ಅಥವಾ ಇರಿಗೇಷನ್ ಇಂಜಿನಿಯರಿಂಗ್ ಅಲ್ಲಿ ನಾವು ಓದ್ತೀವಿ. ಸೊ ಇಲ್ಲೊಂದು ಫಿಗರ್ ತೋರಿಸಿದೀನಿ, ಇದು ಆರ್ಕಿಮಿಡಿಸ್ ಸ್ಕ್ರೂ ಅಂತ ಕರೀತಾರೆ. ಇದು ಹ್ಯಾಂಡ್ ಆಪರೇಟೆಡ್ ಟೂಲ್. ವಾಟರ್ ಲೆವೆಲ್ ನ, ವಾಟರ್ ನ ರೈಸ್ ಮಾಡಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಜಸ್ಟ್ ನಿಮಗೊಂದು ಪಿಕ್ಚರ್ ಇರ್ಲಿ ಅದ್ರ ನಾಲೆಡ್ಜ್ಗೋಸ್ಕರ ಅಂತ ಹಾಕಿದೀನಿ ಅಷ್ಟೇ. ಸೊ ಹೈಡ್ರಾಲಿಕ್ಸ್, ವಾಟರ್ ಅಂಡ್ ಇರಿಗೇಷನ್ ಇಂಜಿನಿಯರಿಂಗ್ ಅನ್ನೋದು ತುಂಬಾ ವೈಡ್ ಸ್ಪ್ರೆಡ್ ಬ್ರಾಂಚ್ ಇದು. ಸೊ ನೀವು ಡ್ಯಾಮ್ಸ್ ಆಗಿರ್ಬೋದು ಅಥವಾ ಎಲ್ಲಾರು ಫ್ಲಡ್ ಆಗ್ತಾ ಇದ್ರೆ ನಾವು ಅದನ್ನ ತಡೆಯೋಕ್ಕೋಸ್ಕರ ಅಥವಾ ಕೆನಾಲ್ಸ್ ಅಗ್ರಿಕಲ್ಚರ್ ಪರ್ಪಸ್ಗೋಸ್ಕರ ಅದನ್ನೆಲ್ಲ ನೀವು ಹಾಕ್ಬಹುದು. ನೆಕ್ಸ್ಟ್ ಬಂದ್ರೆ ಡ್ರೈನೇಜ್ ಸಿಸ್ಟಮ್ ಬಗ್ಗೆ ಓದೋದಾದ್ರೆ ಅಥವಾ ಫ್ಲಡ್ ಕಂಟ್ರೋಲ್ ಮಾಡ್ಬೇಕು ಅನ್ನೋ ಆಸೆ ಇದ್ರೆ ಅಲ್ಲಿ ಹೆಂಗ್ ಡ್ಯಾಮ್ ಕಟ್ಟೋದು, ಅಥವಾ ಪಾಂಡ್ಸ್, ನೀರ್ ಇಲ್ದೇ ಇರೋ ಜಾಗದಲ್ಲಿ ಮಳೆ ಬಂದಾಗ ಪಾಂಡ್ಸ್ ನ ಹೆಂಗ್ ಕಟ್ಟೋದು, ಅದ್ರ ಬಗ್ಗೆ ಎಲ್ಲ ನೀವು ಓದ್ಬೇಕಂದ್ರೆ ಈ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ನ ನೀವು ಓದ್ಬೇಕಾಗತ್ತೆ. ರಿಮೋಟ್ ಸೆನ್ಸಿಂಗ್ ಅಂಡ್ GIS ಅಂದ್ರೆ ಇದು ಹೊಸದಾಗಿ ಅಪ್ಲೈ ಆಗ್ತಿರುವಂತ ಫೀಲ್ಡ್. ಸೊ ಇಲ್ಲಿ ನೀವು ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಓದ್ತೀರಾ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಬಗ್ಗೆ ಓದ್ತೀರಾ. GIS ಅಂದ್ರೆ ಗ್ಲೋಬಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ, ಇದು ಸಹಿತ ನಾವು ಸರ್ವೆ ಅಲ್ಲಿ ಓದ್ತೀವಿ. ಯಾಕೆ ಅದನ್ನ ಯೂಸ್ ಮಾಡ್ತೀವಿ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಥವಾ GIS GPS ಅಂದ್ರೆ ಇದು ಮಿಲಿಟರಿ ಸರ್ವಿಸಸ್ ಅಲ್ಲಿ ಆಗಿರ್ಬೋದು ಅಥವಾ ಯಾವ್ದೋ ಒಂದ್ 2 ಪ್ಲೇಸ್ ನಾವು ಸರ್ವೆ ಮಾಡ್ಬೇಕಾಗಿರುತ್ತೆ. ಮಧ್ಯ ಬೇಕಾದಷ್ಟು ಅಬ್ಸ್ಟಕಲ್ಸ್, ಸಮುದ್ರನೇ ಇರ್ಬೋದು, ಕೆರೆನೇ ಇರ್ಬೋದು, ಮತ್ತೊಂದೇ ಇರ್ಬೋದು, ಅಂತ ಟೈಮ್ ಅಲ್ಲಿ ನಾವು ಸಿಗ್ನಲ್ಸ್ ನ ಪಾಸ್ ಮಾಡಿ ನಾವು ಅದನ್ನ ಮೆಜರ್ ಮಾಡ್ತೀವಿ. ಸೊ ಇವೆಲ್ಲ ವೈಡ್ ಸ್ಪ್ರೆಡ್ ನಾಲೆಡ್ಜ್, ವೈಡ್ ಸ್ಪ್ರೆಡ್ ಅಪ್ಲಿಕೇಶನ್. ಬಟ್ ನೀವು ಇನ್ನ ಬ್ರಾಂಚ್ ಒಳಗ್ ಬಂದಿಲ್ಲ, ಬಂದಾದ್ಮೇಲೆ ನಿಮಗೆ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಸಿಗುತ್ತೆ. ಬಟ್ ಹೆಂಗಿದೆ ಅಪ್ಲಿಕೇಶನ್, ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ ಏನು ಅಂತ ನಿಮಗೆ ತಿಳಿಸೋದಕ್ಕೋಸ್ಕರ ಇದನ್ನ ಹೇಳ್ತಾ ಇದೀವಿ. ನೆಕ್ಸ್ಟ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂದ್ರೆ ನೀವು ದೊಡ್ಡ ಬಿಲ್ಡಿಂಗ್ಸ್ ನೋಡಿರ್ಬೋದು, ಕಾಲಮ್ಸ್ ಹೇಗೆ ಯೂಸ್ ಮಾಡ್ಬೇಕು, ಸ್ಲ್ಯಾಬ್ ಹೇಗೆ ಯೂಸ್ ಮಾಡ್ಬೇಕು, ಫ್ರೇಮ್ ಅಂದ್ರೆ ಏನು, ಶೆಲ್ಸ್ ಅಂದ್ರೆ ಏನು. ಸೊ ಇವನ್ನೆಲ್ಲ ನೀವು ಮುಂದೆ ಓದ್ತೀರಾ. ಇವಾಗ ನಿಮಗೆ ಅದು ಅರ್ಥ ಆಗ್ತಾ ಇರ್ಬೋದು. ಐ ಆಮ್ ಶೋರ್ ನೀವು 3rd ಇಯರ್ ಆಫ್ ಯುವರ್ ಡಿಪ್ಲೊಮಾ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಹೇಳ್ಕೊಡ್ತೀರಾ ಏನು ಇದು ಬೀಮ್ ಅಂದ್ರೇನು, ಸ್ಲ್ಯಾಬ್ ಅಂದ್ರೇನು, ಕಾಲಮ್ ಅಂದ್ರೇನು ಅಂತ. ಅರ್ಥ ಆಗ್ತಿದ್ಯಾ? ನಿಮಗೆ ಇಲ್ಲಿ ನೋಡೋದಾದ್ರೆ ಸರ್ವೇಯಿಂಗ್ ಅಂತ ಮಾಡ್ತೀವಿ. ರೋಡಲ್ಲೆಲ್ಲ ಈ ತರ ಟ್ರೈಪಾಡ್ ಸ್ಟ್ಯಾಂಡ್, ಸರ್ವೆದು ಯೂಸ್ ಮಾಡೋದ್ ನೀವು ನೋಡೇ ಇರ್ತೀರಾ. ನೋಡಿದೀರೋ ಇಲ್ವೋ? ನೋಡಿದೀರಾ? ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇದನ್ನ ಯೂಸ್ ಮಾಡಿರ್ತೀರಾ. ಟೋಟಲ್ ಸ್ಟೇಷನ್ ಅಂತೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ನೀವು ನೋಡಿದೀರಾ ಅಂತ ಅನ್ಕೊಂಡಿದೀನಿ, ಬಟ್ ನಿಮಗೆ ಅದು ಗೊತ್ತಿರಲ್ಲ ಅಲ್ವಾ? ಇದು ನಿಮಗೆ ಗೊತ್ತಿರಲ್ಲ, ಬಟ್ ಇಲ್ಲಿ ನಾವು ಅದನ್ನೆಲ್ಲ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೀವು ನೋಡೋದಾದ್ರೆ, ಸೊ ಇವೆಲ್ಲ ವೈಡ್ ಸ್ಪ್ರೆಡ್ ಅಪ್ಲಿಕೇಶನ್. ಇಲ್ಲಿ ನೋಡಿ, ಇಲ್ಲಿ ಇದು ಟೋಟಲ್ ಸ್ಟೇಷನ್ ಅಂತ
ಇದು ಟೋಟಲ್ ಸ್ಟೇಷನ್ ಅಂತ, ಇದು ಟ್ರೈಪಾಡ್ ಸ್ಟ್ಯಾಂಡ್ ಅಂತ. ಈ ಟೋಟಲ್ ಸ್ಟೇಷನ್ ನ ನಾವ್ ಇದ್ರ ಮೇಲೆ ಪ್ಲೇಸ್ ಮಾಡಿದ್ವಿ. ಸೊ ಏನಕ್ಕೋಸ್ಕರ ಮಾಡ್ತೀವಿ ಇವನ್ನೆಲ್ಲ ಅಂದ್ರೆ, ಒಂದು ಪ್ಲೇಸ್ ನ ಸರ್ವೆ ಮಾಡೋದಕ್ಕೋಸ್ಕರ ನಾವ್ ಇದನ್ನೆಲ್ಲ ಮಾಡ್ತೀವಿ. ನೆಕ್ಸ್ಟ್ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಇಲ್ಲಿ ನಿಮ್ಗೆ ರೋಡ್ಸ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಏರ್ವೇಸ್ ಆಗಿರ್ಬೋದು. ಸೊ ಎಲ್ಲಾ ರೀತಿ ಟ್ರಾನ್ಸ್ಪೋರ್ಟೇಶನ್ ಅಲ್ಲೂ ನೀವು ಏರ್ಪೋರ್ಟ್ ತಗೊಂಡಾಗ ಅಲ್ಲೂ ನಾವು ರನ್ವೇ ಡಿಸೈನ್ ಮಾಡ್ಬೇಕು, ಟ್ಯಾಕ್ಸಿ ವೇ ಡಿಸೈನ್ ಮಾಡ್ಬೇಕು, ರೋಡ್ ಅಂತ ತಗೊಂಡಾಗ ರೋಡ್ ನ ಡಿಸೈನ್ ಮಾಡ್ಬೇಕು, ರೈಲ್ವೇಸ್ ಅಂತ ತಗೊಂಡಾಗ ರೈಲ್ವೆ ಟ್ರ್ಯಾಕ್ ಗಳಾಗ ಮತ್ತೆ ಒನ್ಸ್ ಅಗೇನ್ ಏನಿರುತ್ತೆ ಅಲ್ಲಿ ಸಹಿತ ನೀವು ಪೇಮೆಂಟ್ ಡಿಸೈನ್ಸ್ ಎಲ್ಲ ಮಾಡ್ಬೇಕು, ರೋಡ್ಸ್ ಅಲ್ಲಿ ಮಾಡ್ಬೇಕು, ಶಿಪ್, ಸ್ಟೀಮರ್, ಅದೆಲ್ಲ ಹಾರ್ಬರ್ ಪ್ಲೇಸಸ್ ಅಲ್ಲೆಲ್ಲ ನೀವು ಡಾಕ್ಸ್ ಅಂತೆಲ್ಲ ಕರಿತೀವಿ, ಅದನ್ನೆಲ್ಲ ಡಿಸೈನ್ ಮಾಡ್ಬೇಕು. ಸೊ ಓವರ್ ಆಲ್ ಟ್ರಾನ್ಸ್ಪೋರ್ಟೇಶನ್ ಬಗ್ಗೆ ನಾವು ಓದೋ ಬ್ರಾಂಚ್ ನ ಟ್ರಾನ್ಸ್ಪೋರ್ಟೇಶನ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ನಮಗಿಲ್ಲಿ ಎಲ್ಲದನ್ನು ಓದ್ತೀರಾ ನೀವು ಡಿಪ್ಲೊಮಾದಲ್ಲಿ, ಎಲ್ಲಾನು ಸ್ವಲ್ಪ 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 ಓದ್ತೀರಾ. ಬಟ್ ಇಂಜಿನಿಯರಿಂಗ್ ಅಂತ ಬಂದಾಗ್ಲೂ ಈಗ ಏನ್ ಡಿಪ್ಲೊಮಾ ಇದೆ ಅದ್ರದ್ದೇ ಸ್ವಲ್ಪ ಎಕ್ಸ್ಟೆನ್ಷನ್ ವರ್ಷನ್ ಓದ್ತೀರಾ. ಬಟ್ MTech ಅಥವಾ PhD ಅಂತ ಬಂದಾಗ ಟ್ರಾನ್ಸ್ಪೋರ್ಟೇಶನ್ ಇಂಜಿನಿಯರಿಂಗ್ ಅಂತಾನೆ ಒಂದ್ ಬ್ರಾಂಚ್ ಇರುತ್ತೆ, ಕಾಂಕ್ರೀಟ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂತಾನೆ ಒಂದ್ ಬ್ರಾಂಚ್ ಇರುತ್ತೆ, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂತಾನೆ ಒಂದ್ ಬ್ರಾಂಚ್ ಇರುತ್ತೆ. ಅರ್ಥ ಆಗ್ತಿದ್ಯಪ್ಪ ನಿಮ್ಗೆ? ಗೊತ್ತಾಗ್ತಿದ್ಯೋ ಇಲ್ವೋ? ಗೊತ್ತಾಗ್ತಿದೆ ಮ್ಯಾಮ್. ಸೊ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಅಂತಾನೆ ಓದ್ತೀರಾ. ನೆಕ್ಸ್ಟ್ ಬಂದ್ರೆ ನಿಮ್ ಸಿವಿಲ್ ಇಂಜಿನಿಯರಿಂಗ್ ಕೆರಿಯರ್ ಆಪ್ಷನ್ಸ್ ಬಂದ್ರೆ, ಈಗ ಎಲ್ಲರೂ ಓದೋದು ಏನಕ್ಕೋಸ್ಕರ ಓದ್ತೀರಾ? ಸುಮ್ನೆ ಟೈಮ್ ಪಾಸ್ ಮಾಡಕ್ಕ? ಏನಕ್ಕೋಸ್ಕರ ಓದ್ತೀರಾ? ನೋ ಮ್ಯಾಮ್. ಏನಕ್ಕೆ ಓದಕ್ ಬಂದಿದ್ದೀರಾ? ಜೋರಾಗಿ ಹೇಳ್ಬೇಕು, ನಂಗೆ ಕೇಳಿಸ್ತಾ ಇಲ್ಲ. ಮೇನ್ ಉದ್ದೇಶ ನಾವು ಈಗ ನೀವು ಕಷ್ಟ ಕಾಲೇಜ್ ಬಂದು ಮಾಡಿಸ್ಕೊಂಡಿದ್ದೀರಾ. ಸೊ ನಿಮ್ ಕ್ಲಾಸಸ್ ಕೇಳ್ಬೇಕು ಅಂತ ಲಾಗಿನ್ ಆಗ್ತಿದ್ದೀರಾ, ಆನ್ಲೈನ್ ಕ್ಲಾಸಸ್ ಅಟೆಂಡ್ ಆಗ್ತಿದ್ದೀರಾ ಕಂಪಲ್ಸರಿ. ಸೊ ಏನಕ್ಕೋಸ್ಕರ ಓದ್ಬೇಕು? ಜೀವನ ಸಾಕು. ಸೊ ಫಸ್ಟ್ ನಾವು ನಾಲೆಡ್ಜಿಗೋಸ್ಕರ ಓದ್ಬೇಕು. ನಾಲೆಡ್ಜ್ ಗೇನ್ ಆದ ತಕ್ಷಣ ನಮಗೆ ನೆಕ್ಸ್ಟ್ ಏನು, ನಾವು ದುಡಿಬೇಕು ಅನ್ನೋದು ಮೇನ್ ಇಂಟೆನ್ಷನ್. ಈಗ ಯಾವ್ದಾರ ಒಂದ್ ಟೆಕ್ನಿಕಲ್ ಕೋರ್ಸ್ ಓದ್ತಿದ್ದೀರಾ ಅಂದ್ರೆ ಫಸ್ಟ್ ನಿಮ್ಗೆ ಅದ್ರ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಗೊತ್ತಿರ್ಬೇಕು. ಕನ್ಸಲ್ಟಿಂಗ್ ಫರ್ಮ್, ಸೊ ನೀವೇ ಕನ್ಸಲ್ಟಿಂಗ್ ಫರ್ಮ್ ನ ನೀವೇ ಇಡ್ಬೋದು, ಪ್ರೈವೇಟ್ ಇಂಡಸ್ಟ್ರೀಸ್ ಅಲ್ಲಿ ವರ್ಕ್ ಮಾಡ್ಬೋದು, ಗವರ್ನಮೆಂಟ್ ಏಜೆನ್ಸೀಸ್ ಅಲ್ಲಿ ವರ್ಕ್ ಮಾಡ್ಬೋದು. ಸೊ ನೀವು ಪ್ರೈವೇಟ್ ಆಗು ವರ್ಕ್ ಮಾಡ್ಬೋದು, ಏಜೆನ್ಸೀಸ್ ಅಲ್ಲೂ ವರ್ಕ್ ಮಾಡ್ಬೋದು, ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲೂ ವರ್ಕ್ ಮಾಡ್ಬೋದು. ಕೆರಿಯರ್ ಆಪ್ಷನ್ಸ್ ಅಂತ ಬಂದ್ರೆ ನೆಕ್ಸ್ಟ್ ಮೇನ್ ಥಿಂಗ್ ಬಂದ್ಬಿಟ್ಟು ರೆಸ್ಪಾನ್ಸಿಬಲ್ ಫಾರ್ ಬೆಟರ್ ಬಿಲ್ಡಿಂಗ್. ಸೊ ಸಿವಿಲ್ ಇಂಜಿನಿಯರಿಂಗ್ ಕರ್ತವ್ಯ ಏನು, ಅವ್ನ್ ಏನ್ ಕಟ್ತಾನೋ ಅದು ಬೆಟರ್ ಆಗಿ ದಿ ಬೆಸ್ಟ್ ಅಂತೂ ಮಾಡಕ್ಕಾಗಲ್ಲ. 99% ನಾವು ಮಾಡ್ಬೋದು, 99.99% ನಾವು ಮಾಡ್ಬೋದು, ಕಂಪ್ಲೀಟ್ 100% ಅಂತ ಹೇಳಕ್ಕಾಗಲ್ಲ. ಸೊ 99.99% ನಾವೇ ರೆಸ್ಪಾನ್ಸಿಬಲ್ ಆಗಿರ್ತೀವಿ ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡಕ್ಕೆ. ಅರ್ಥ ಆಗ್ತಿದ್ಯಾ? ಸೊ ಅದು ಬಿಟ್ರೆ ನಿಮ್ಮ ಇದ್ರ ಪ್ರಕಾರ ಬರೋದಾದ್ರೆ ಏನದು ಅಟೆಂಡೆನ್ಸ್ ವಿಷಯಕ್ಕೆ ಬರೋದಾದ್ರೆ ಆಸ್ ಎ HOD ನನಗೆ ಅಟೆಂಡೆನ್ಸ್ ಕಂಪಲ್ಸರಿ ನಿಮ್ದು. ಅದು ನಿಮ್ಗೆ ಈ ವರ್ಷ ಡ್ಯೂ ಟು ಪ್ಯಾಂಡಮಿಕ್ ಅಥವಾ COVID-19 ನಿಮ್ಗೆ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಬಟ್ ಯೂಶುವಲಿ ಹಾಗಿರಲ್ಲ, ಆಫ್ಲೈನ್ ಕ್ಲಾಸಸ್ ನಡೀತಿತ್ತು. ಸೊ ನಿಮಗೆ ಇಲ್ಲಿ ಕಂಪಲ್ಸರಿ ನಿಮಗೆ ಒಂದು ಟೈಮ್ ಟೇಬಲ್ ಅಂತ ಹಾಕಿರ್ತೀವಿ. ಅಲಾಟೆಡ್ ಟೈಮ್ಸ್ ಅಲ್ಲಿ ಪರ್ಟಿಕ್ಯುಲರ್ ಸ್ಟಾಫ್ಸ್ ನಿಮಗೆ ಪಾಠ ಮಾಡ್ತಾರೆ. ನಿಮ್ ಸ್ಟಾಫ್ ನಾವು ನೋಡೋದಾದ್ರೆ ಇಲ್ಲಿ ನಾನು ಹೇಳಿದೀನಿ ಟೀಚಿಂಗ್ ಫ್ಯಾಕಲ್ಟಿ ಬಂದ್ಬಿಟ್ಟು, ಸೊ myself Shruti HC, Mrs. Shruti HC, HOD, head of the department or lecturer of civil department, Jafar Sadiq sir. ಸೊ ಇವರು ಜಾಫರ್ ಸಾದಿಕ್ ಸರ್ ಅಂತ ಲೆಕ್ಚರರ್ ಇದ್ದಾರೆ, ಮಧು NS ಸರ್ ಅಂತ ಲೆಕ್ಚರರ್ ಇದ್ದಾರೆ, ಪುನೀತ್ ಕುಮಾರ್ MR ಅಂತ ಸರ್ ಇದ್ದಾರೆ, ರಾಕೇಶ್ KK ಸರ್ ಇದ್ದಾರೆ, ಮಲ್ಲೇಶಿ ನಾಯಕ್ R ಸರ್ ಇದ್ದಾರೆ. ಸೊ ನಾವಿಷ್ಟು ಜನ ಬಂದ್ಬಿಟ್ಟು ಟೀಚಿಂಗ್ ಫ್ಯಾಕಲ್ಟಿ. ನಾವು ಇಲ್ಲಿ ಮೆನ್ಷನ್ ಆಗಿರೋ ಎಲ್ಲಾ ಲೆಕ್ಚರರ್ಸ್ ಬಂದ್ಬಿಟ್ಟು KPSC ಸೆಲೆಕ್ಷನ್ ಇಂದ ಸೆಲೆಕ್ಟ್ ಆಗಿರೋರು. ಸೊ ಎಲ್ಲಾರು ನಿಮಗೆ ವೆಲ್ ಟ್ರೈನ್ಡ್ ವೆಲ್ ನಾಲೆಡ್ಜಬಲ್ ಪರ್ಸನ್ಸ್ ಇದೀವಿ ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಮ್ ಡಿಪಾರ್ಟ್ಮೆಂಟ್ ವೈಸ್ ಬರೋದಾದ್ರೆ ನೆಕ್ಸ್ಟ್ ನಾನ್ ಟೀಚಿಂಗ್ ಸ್ಟಾಫ್ ಬರತ್ ಅಂತ ಇದ್ದಾರೆ. ಸೊ ನೀವು
ಯಾರ್ ಬೇಕಾದ್ರೂ ಯಾವ ಲೆಕ್ಚರರ್ಸ್ ಹತ್ರ ಬೇಕಾದ್ರೂ ನೀವು ನಿಮ್ ಡೌಟ್ಸ್ ಏನಿದೆ ಕೇಳ್ಬೋದು. ಸೊ ನೀವು ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಸಿವಿಲ್ ಇಂಜಿನಿಯರಿಂಗ್ ನ ತುಂಬಾ ಚೆನ್ನಾಗಿ ಓದ್ಬಿಟ್ಟು ನೀವು ಆರಾಮಾಗಿ ನಿಮ್ಮ ಕೋರ್ಸ್ ಅನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಖುಷಿಯಾಗಿ ಓದಿ. ನಿಮ್ದು ಏನ್ ಕೋರ್ಸ್ ಇದೆ ಅದನ್ನ ಅರ್ಥ ಮಾಡ್ಕೊಂಡು ಓದಿ. ಸೊ ಇಟ್ ವಿಲ್ ಬಿ ಬೆಟರ್ ಫಾರ್ ಯು. ಅರ್ಥ ಆಗ್ತಿದ್ಯಾ? ಅಟೆಂಡೆನ್ಸ್ ವಿಷಯ ಬರೋದಾದ್ರೆ ನಿಮ್ಮ ಆನ್ಲೈನ್ ಆಗ್ಲಿ ಆಫ್ಲೈನ್ ಆಗ್ಲಿ ನಮಗೆ ನಿಮ್ಮ ಆನ್ಲೈನ್ ಅಲ್ಲಿ ಬಂದಿರೋ ರೆಕಾರ್ಡ್ಸ್ ಇದೆ. ಸೊ ನಿಮಗೆ ಸ್ಯಾಟರ್ಡೇಸ್ ನಿಮ್ಗೆ ಕಾಂಟ್ಯಾಕ್ಟ್ ಕ್ಲಾಸ್ ಅಂತ ಮಾಡ್ತೀವಿ. ಕಾಂಟ್ಯಾಕ್ಟ್ ಕ್ಲಾಸ್ ಅಂದ್ರೆ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ನಿಮಗೆ ಮನೇಲಿ ಕುತ್ಕೊಂಡು ಅರ್ಥನೇ ಆಗ್ತಾ ಇಲ್ಲ ಅಂದಾಗ ನೀವು ನಮಗೆ ಸ್ಯಾಟರ್ಡೇಸ್ ಬಂದು ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಂಟ್ಯಾಕ್ಟ್ ಕ್ಲಾಸ್ ಅಂತ ಮಾಡ್ತೀವಿ. ನೀವು ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಡೌಟ್ಸ್ ಕೇಳ್ಬೋದು ಅಥವಾ ನೋಟ್ಸ್ ಪ್ರಿಪರೇಷನ್. ಮೋಸ್ಟ್ ಪ್ರಾಬಬ್ಲಿ ಮಂಡೇ ನಿಮಗೆ ಪರ್ಟಿಕ್ಯುಲರ್ ಸಿಲೆಬಸ್ ಬಿಡ್ತಿದ್ದಾರೆ. ಆ ಸಿಲೆಬಸ್ ಪ್ರಕಾರ ನಾನು ನಿಮ್ಗೆ ಇನ್ನೊಂದು ಸೆಷನ್ ತಗೋಬಹುದು. ಆ ಸೆಷನ್ ತಗೊಂಡು ಯಾರ್ಯಾರು ಯಾವಾಗ ಕ್ಲಾಸ್ ಮಾಡ್ತಾರೆ, ನೀವ್ ಯಾವಾಗ ಆನ್ಲೈನ್ ಕ್ಲಾಸಸ್ ಬರ್ಬೇಕು ಅಂತ ಮೆನ್ಷನ್ ಮಾಡ್ತೀವಿ. ಇನ್ನ ನಿಮಗೆ ಫಸ್ಟ್ ಇಯರ್ ಸಿಲೆಬಸ್ ಫ್ರೇಮ್ ಆಗದೆ ಇರೋದ್ರಿಂದ ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಕಾಲೇಜ್ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ಬೇಕು ಅಂತ ನಾವು ಇಷ್ಟು ದಿನ ಇಂಡಕ್ಷನ್ ಪ್ರೋಗ್ರಾಮ್ ಮಾಡಿದ್ದಾರೆ ಮೇಡಮ್. ಸೊ ನೆಕ್ಸ್ಟ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಸಿವಿಲ್ ಡಿಪಾರ್ಟ್ಮೆಂಟ್ ಸಬ್ಜೆಕ್ಟ್ಸೇ ಫ್ರೇಮ್ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಮಂಡೇ ನಮಗೆ ಅದು ಗೊತ್ತಾಗುತ್ತೆ. ಮಂಡೇ ಆದ್ಮೇಲೆ ನಾನು ನಿಮಗೆ ಟೈಮ್ ಟೇಬಲ್ ಹಾಕಿ ಯಾವಾಗ ನೀವು ಆನ್ಲೈನ್ ಕ್ಲಾಸಸ್ ಬರ್ಬೇಕು ಅಂತ ಇನ್ಫಾರ್ಮ್ ಮಾಡ್ತೀನಿ. ಅರ್ಥ ಆಗ್ತಿದ್ಯಾ? ಸೊ ಅಟೆಂಡೆನ್ಸ್ ಕಂಪಲ್ಸರಿ. ಅಟೆಂಡೆನ್ಸ್ ನೀವು ಆನ್ಲೈನ್ ಅಲ್ಲಿ ಕ್ಲಾಸಸ್ ಅಟೆಂಡ್ ಮಾಡ್ಬೇಕು. ನೀವು ಅಟೆಂಡ್ ಆಗಿರೋ ಪ್ರತಿ ಕ್ಲಾಸಸ್ ರೆಕಾರ್ಡ್ ಆಗಿರುತ್ತೆ. ಸೊ ದಟ್ ವಿ ಕ್ಯಾನ್ ಗೆಸ್ ಯಾರು ಅಟೆಂಡ್ ಮಾಡ್ತಿದ್ದಾರೆ, ಯಾರು ಅಟೆಂಡ್ ಮಾಡ್ತಿಲ್ಲ ಎಲ್ಲ ಗೊತ್ತಾಗತ್ತೆ. ನೆಕ್ಸ್ಟ್ ಎಕ್ಸಾಮ್ಸ್ ಎಲ್ಲ ಯಾವ ತರ ಇರುತ್ತೆ ಅಂತ ಇನ್ ಫ್ಯೂಚರ್ ನಿಮಗೆ ಗೊತ್ತಾಗತ್ತೆ. COVID-19 ಇಲ್ಲ ಅಂದ್ರೆ ಬೇರೆ ತರ ಇರ್ತಿತ್ತು ಎಕ್ಸಾಮ್ ಶೆಡ್ಯೂಲ್ ಅಥವಾ ಪಾಠದ ಶೆಡ್ಯೂಲ್ ಎಲ್ಲ. ಸೊ ಯಾವಾಗ ನೀವು ಆಫ್ಲೈನ್ ಅಲ್ಲಿ ಮೀಟ್ ಆಗ್ತೀರಾ ಅದು ನಮಗಿನ ಐಡಿಯಾ ಇಲ್ಲ. ಸೊ ಆನ್ಲೈನ್ ಕ್ಲಾಸಸ್ ಇದೆ. ಆನ್ಲೈನ್ ಕ್ಲಾಸಸ್ ನ ಸೀರಿಯಸ್ ಆಗಿ ತಗೊಳ್ಳಿ. ಕ್ಲಾಸಸ್ ನ ಮಿಸ್ ಮಾಡಬೇಡಿ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಪ್ಪ? ಸೊ ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ನಿಮಗೆ ಗೊತ್ತಾಯ್ತು. ಇವಾಗ ಮಧು ಸರ್ ಅಂತ ನಮ್ ಸ್ಟಾಫ್, ಅವರು ಒನ್ ಆಫ್ ದ ಸ್ಟಾಫ್ ಆಫ್ ಸಿವಿಲ್ ಡಿಪಾರ್ಟ್ಮೆಂಟ್. ಮಧು ಸರ್ ಅಂತ ನಿಮಗೆ ಹೇಳ್ತಾರೆ ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ ಏನು ಅಂತ. ಈಗ ಒಂದ್ ಮಟ್ಟಿಗೆ ಐಡಿಯಾ ಬಂದಿದ್ಯಾ? ನೀವ್ ಇಷ್ಟ ತಗೊಂಡಿದಿರೋ ಇಷ್ಟ ಇಲ್ದಲೇ ತಗೊಂಡಿದಿರೋ ದಟ್ಸ್ ಡಿಫ್ರೆಂಟ್. ನೀವೀಗ ಇಷ್ಟಪಟ್ಟೆ ಓದ್ಬೇಕು. ಅರ್ಥ ಆಗ್ತಿದ್ಯಾ? ಇಷ್ಟ ದಿನ ಇಷ್ಟ ಇಲ್ಲ ಅಂದ್ರೆ ಇನ್ ಮುಂದೆ ಇಷ್ಟ ಪಡೋದ್ ಕಳ್ದಿರಿ. ಯಾಕಂದ್ರೆ ಇಟ್ ಇಸ್ ದ ಓಲ್ಡೆಸ್ಟ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್. ಹಲೋ, ಸರ್ ಬನ್ನಿ ಸರ್. ಸೊ ಓಲ್ಡೆಸ್ಟ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಮತ್ತೆ ವೆರಿ ಇಂಟ್ರೆಸ್ಟಿಂಗ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್. ಕೆರಿಯರ್ ಆಪರ್ಚುನಿಟೀಸ್ ಬಂದ್ರು ನಿಮ್ಗೆ ವೈಡ್ ಸ್ಪ್ರೆಡ್ ಏರಿಯಾಸ್ ಅಲ್ಲಿ ನೀವು ಕೆರಿಯರ್ ನ ಎಸ್ಟಾಬ್ಲಿಷ್ ಮಾಡ್ಕೋಬಹುದು. ಒಳ್ಳೆ ಬಿಸ್ನೆಸ್ ಮ್ಯಾನ್ಸ್ ಆಗ್ಬೋದು. ನೀವು ಅಶೋಕ್ ಕೇಣಿ ಅವ್ರ ಹೆಸರೆಲ್ಲ ಕೇಳಿದ್ರೆ ಅವರು ಸಿವಿಲ್ ಇಂಜಿನಿಯರ್ಸ್, ಅವರೆಲ್ಲ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಾಗಿದ್ದಾರೆ. ಸೊ ಯಾರೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂದ್ರೂ ಅವ್ರು ಕನ್ಸ್ಟ್ರಕ್ಟೆಡ್ ರಿಲೇಟ್ ವರ್ಕ್ ಮಾಡೇ ಇರ್ತಾರೆ. ಸೊ ನೀವು ನಿಮ್ಮನ್ನ ಬರೀ 3 ವರ್ಷ ಡಿಪ್ಲೊಮಾ ಓದ್ಬೇಕು, ನಾನೇನೋ ಸೇರ್ಸ್ಬಿಟ್ಟಿದ್ದಾರೆ ಮನೆಯಲ್ಲಿ, ನನಗೆ ಆ ಬ್ರಾಂಚ್ ಬೇಕಿತ್ತು, ಈ ಬ್ರಾಂಚ್ ಬೇಕಿತ್ತು. ಸೊ ಆ ನೆಗೆಟಿವ್ ಥಿಂಗ್ಸ್ ಎಲ್ಲ ಬಿಡಿ. ನಿಮಗೆ ಏನ್ ಸಿಕ್ಕಿದೆ ಅದ್ರಲ್ಲಿ ನೀವು ಬೆಸ್ಟ್ ಆಗಿರಕ್ಕೆ ಟ್ರೈ ಮಾಡಿ. ಅರ್ಥ ಆಗ್ತಿದ್ಯಾ? ಕೇಳಿಸ್ತಾ ಇದೆಯಪ್ಪ? ಥ್ಯಾಂಕ್ ಯು. ಈಗ ಮಧು ಸರ್ ನಿಮಗೆ ಅಡ್ರೆಸ್ ಮಾಡ್ತಾರೆ. ಎಲ್ಲ ಬ್ರಾಂಚ್. Hello students. Come. Madam. 26 members ಇದ್ದಾರೆ. ಯಾವ ವಿಡಿಯೋ ಮೇಡಮ್? ಅದು ಒಂದು ಕಾಲೇಜ್ ಭರತ್ ಕೈ ಮಾಡಿಸಿದ್ದೆ. ಇದೆಯಾ? ಪ್ಲೇ ಆಗಿಲ್ಲ ಅದು? ಹಾಕಿಲ್ಲ, ಆಯ್ತು ಕ್ಲೋಸ್ ಮಾಡಿ. Good morning students. Good morning, sir. Okay.
Good morning, sir. Myself, Madhu MS, working as a lecturer in the Department of Civil Engineering. Already in this induction program, I given a lecture about some 2 or 3 sessions. 3 sessions. I think you are all familiar with me. ನಂದು ಪರಿಚಯ ನಿಮಗಿದೆ ಅಂತ ಅನ್ಕೊಂಡಿರ್ತೀನಿ ನಾನು. ಪರಿಚಯ ಇದೆಯಲ್ಲ? ಯೂತ್ ರೆಡ್ ಕ್ರಾಸ್, okay, mental health during COVID and also leadership style ಬಗ್ಗೆ ಸೆಷನ್ ಮಾಡಿದಾಗ ನಿಮ್ಗೆ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದೆ ನಾನು. ಅದರಲ್ಲಿ ತುಂಬಾ ಜನ ಎಲ್ಲ ಬ್ರಾಂಚಸ್ ಅವರು ಕೂಡ ಇದ್ರಿ. ಇಲ್ಲಿ ಸ್ವಲ್ಪ ಜನ ಸಿವಿಲ್ ಸ್ಟೂಡೆಂಟ್ಸ್ ಕೂಡ ಇದ್ರು. ಈಗಾಗ್ಲೇ ಜಾಫರ್ ಸರ್ ಮತ್ತೆ ನಮ್ಮ HOD ಅಂತ ಶ್ರುತಿ ಮೇಡಮ್ ಅವರು ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿದ್ದಾರೆ. ನಾನು ಜಾಸ್ತಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ, ಬಟ್ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗಿರುತ್ತೆ. ಆದ್ರೂ ಕೂಡ ಸ್ವಲ್ಪ ಡಿಪಾರ್ಟ್ಮೆಂಟ್ ಬಗ್ಗೆ ಮತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಫ್ಯೂಚರ್ಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಡ್ಲಿಕ್ಕೆ ಬಯಸ್ತೀನಿ. ಎಷ್ಟು ಜನ ಇದ್ದೀರಿ ಸಿವಿಲ್ ಸ್ಟೂಡೆಂಟ್ಸ್ ಇದರಲ್ಲಿ ಔಟ್ ಆಫ್ 24? ಯಾರ್ಯಾರಿದ್ದೀರಾ ಇದರಲ್ಲಿ? ಓಕೆ, ಹಾ, ಶರತ್ ಕಳಿಸೋಣ. Hello students. So regarding the civil engineering department, the civil engineering department is basically one of the oldest department in engineering field.
ಇಲ್ಲ ಸರ್ ಇಲ್ಲ sir. ಸುಮ್ಮನೆ ಸ್ಟೂಡೆಂಟ್ಸ್ ವಿಡಿಯೋ ಕಾಣಿಸ್ತಾ ಇದೆಯಾ? Yes, sir. Yes, sir. Okay. Yes, sir. College admission ಬಂದಿದೆ. So this is our college video. We are showing about our civil engineering department. ನೀವು ಕಾಲೇಜಿಗೆ ಬಂದಾಗೆಲ್ಲ ವಿಸಿಟ್ ಮಾಡಿರ್ತೀರಿ. So this is a computer lab of our civil engineering department. Video ಕಾಣಿಸ್ತಿಲ್ಲ sir. So the right side is an office room. Left side you are seeing a room that is a first year classroom. So this is a survey lab. So the ground in the right wing, in the ground floor, the civil engineering department staff room and classrooms are there. This is a material of construction lab of our civil engineering department. We are having so many construction materials, and it is there in your first year syllabus also. And this is an HOD room. This is a environmental lab. This is a civil engineering storeroom. The last two classrooms, this right one, the final year classroom, and the left one is second year classroom. So this is all about the civil engineering department classroom and staff room. So video ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ, ಬಟ್ ನೀವೆಲ್ಲ ಕೂಡ ಕಾಲೇಜ್ ಅಡ್ಮಿಷನ್ ಬಂದಾಗ ನೋಡಿದಿರಿ, ರೈಟ್? So regarding the civil engineering department, the Jafar sir and Shruti madam already given some brief details about that. So I am going to explain about the future trends in civil engineering. ಹೇಗಿದೆ future trends civil engineering ಅಂತ ಹೇಳಿ. As we know that the civil engineering field deals with the residential sectors, like a construction of the buildings. It deals with the infrastructural sectors, because the governments are investing too much in infrastructural sectors, because our country is a developing country. So we have to increase our standard of living. So now ನಮಗೆ ಗೊತ್ತಿದೆ ನಮ್ದು ಡೆವಲಪಿಂಗ್ ಕಂಟ್ರಿ. ಸೊ ನಾವು ಡೆವಲಪ್ಡ್ ಕಂಟ್ರಿ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಇನ್ ಬಿಲ್ಡಿಂಗ್ ದ ರೆಸಿಡೆನ್ಷಿಯಲ್ ಲೇಔಟ್ಸ್ ಆಗಿರ್ಬೋದು, ಟೌನ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಸಿಟಿ ಡೆವಲಪ್ಮೆಂಟ್ಸ್ ಮೊದಲು ಇದ್ದಂಗೆ ಇಲ್ಲ ಇವಾಗ, ಬಿಕಾಸ್ ದ ಪೀಪಲ್ಸ್ ಆರ್ ಚೇಂಜಿಂಗ್, ದ ಮೈಂಡ್ ಸೆಟ್ಸ್ ಆರ್ ಚೇಂಜಿಂಗ್. ಸೊ ದೇ ಆರ್ ಥಿಂಕಿಂಗ್ ಅಬೌಟ್ ದ ಹೈಫೈನೆಸ್ in their building and also in the infrastructures. The government is also investing too much in the irrigation sector also, because irrigation sector ge tumba investment ಮಾಡ್ತಾ ಇದ್ದಾರೆ.
So the indirectly it gives a room for the opportunity for the civil engineers. Civil engineers get opportunity to build their career. Okay. Now I'm going to tell about the residential sectors. Residential sector ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನೀವು ನೋಡಿರ್ಬೋದು ಪ್ರತಿಯೊಂದು ಟೌನ್ ಕೂಡ, because the peoples are migrating from rural areas to the urban areas. ನೀವು ಸೆನ್ಸಸ್ ಗೆ ಕಂಪೇರ್ ಮಾಡಿದ್ರೆ, previous census ಗೆ ಕಂಪೇರ್ ಮಾಡಿದಾಗ, right now we have around 30 to 35% of urban populations. It may go around 50% in the future decades. So ಈ ಒಂದು ಅರ್ಬನ್ ಗ್ರೋತ್ ಆಗ್ತಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ, there is a lot of demands for the civil engineers regarding the new residential layouts are coming and new buildings are coming. Nowadays the peoples are very passionate about their buildings. ಪ್ರತಿಯೊಬ್ಬನು ಕೂಡ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದ್ರೆ ನನ್ನ ಬಿಲ್ಡಿಂಗು ಪಕ್ಕದ ಮನೆ ಬಿಲ್ಡಿಂಗ್ ಇಂತ ಡಿಫ್ರೆಂಟ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿ ಒಬ್ಬ ಸಿವಿಲ್ ಇಂಜಿನಿಯರ್ ರೋಲ್ ಬರುತ್ತೆ. ಇಟ್ಸ್ ಲೈಕ್ ಪ್ಲಾನಿಂಗ್, ಎಲಿವೇಶನ್ಸ್ ಅಂಡ್ ಡಿಸೈನ್ಸ್ ಅಂಡ್ ಆಲ್. ಸೊ ಇದು ನಾವು ರೆಸಿಡೆನ್ಷಿಯಲ್ ಸೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಕ್ಕಂಥದ್ದು, ಮತ್ತೆ ಅಲ್ಲಿರ್ತಕ್ಕಂಥ ಆಪರ್ಚುನಿಟೀಸ್ ಇದು. ಸೊ ನಾವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ we can gain more knowledge and it will give some more employment also. Infrastructure ಗೆ ಬಂದಾಗ ರೋಡ್ಸ್, ಬ್ರಿಡ್ಜಸ್, ಫ್ಲೈಓವರ್ಸ್ ಪ್ರತಿಯೊಂದು ಕೂಡ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬರುತ್ತೆ. ಇವಾಗ ನೋಡ್ತಿರ್ಬೋದು ನಾವು ಇಂಡಿಯಾದಲ್ಲಿ ರೋಡ್ ನೆಟ್ವರ್ಕ್ ತುಂಬಾ ಚೆನ್ನಾಗಿದೆ. ಪೀಪಲ್ಸ್ ದೇ ವಾಂಟ್ ದ ಎಕ್ಸ್ಪ್ರೆಸ್ ವೇಸ್. ನಾರ್ಮಲ್ ರೋಡ್ ಎಲ್ಲಿತ್ತು ಆ ರೋಡ್ ಅಲ್ಲೆಲ್ಲ ಇವಾಗ ನಮ್ಗೆ ತುಂಬಾ ಹೈಫೈ ರೋಡ್ ಬೇಕಪ್ಪ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಗೌರ್ಮೆಂಟ್ಸ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ದೇ ಆರ್ ಅಪ್ಗ್ರೇಡಿಂಗ್ ದ ರೋಡ್ ನೆಟ್ವರ್ಕ್ ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಸೊ ಅಲ್ಲೂ ಕೂಡ ಜಾಬ್ ಆಪರ್ಚುನಿಟೀಸ್ ತುಂಬಾ ಇದೆ, ಎಸ್ಪೆಷಲಿ ಫಾರ್ ಸಿವಿಲ್ ಇಂಜಿನಿಯರ್ಸ್. ಅಂಡ್ in irrigation sectors, they are implementing so many irrigation projects, and they are augmentation of canals and dams and all. Infrastructure, irrigation infrastructure allu kuda namge huge investments ide, allu kuda job opportunities kuda namge ide. Idu namma country aaytu, and the peoples are going to abroad, especially civil engineers to the abroad to build their career also. ಔಟ್ಸೈಡ್ ಕೂಡ ನಮ್ಮ ಸಿವಿಲ್ ಇಂಜಿನಿಯರ್ಸ್ ಹೋಗಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಏನು ಅಂತಂದ್ರೆ, ಅಂಡ್ ಆಲ್ಸೋ ಇನ್ ಸರ್ವೇಯಿಂಗ್ ಆಲ್ಸೋ ವಿ ಆರ್ ನೌವೇಡೇಸ್ ದ ಗವರ್ಮೆಂಟ್ ವಾಂಟ್ ಕಂಪ್ಲೀಟ್ ಡಿಜಿಟಲ್ ಪ್ಲಾನ್ಸ್. ಸೊ ಏನ್ ಮಾಡ್ತಿದ್ದಾರೆ, ಸರ್ವೆ ಏನು ಹಳೆ ರೆಕಾರ್ಡ್ಸ್ ಇತ್ತು ಅದನ್ನೆಲ್ಲ ಹೊಸ ರೆಕಾರ್ಡ್ ತಗೊಂಡ್ ಬರ್ತಿದ್ದಾರೆ. ಅದಕ್ಕೆ ಸರ್ವೆ ಆನ್ಲೈನ್ ವರ್ಕ್, ನಾವು ಆನ್ಲೈನ್ ಅಲ್ಲಿ ನಮ್ಗೆಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ. ಸೊ ಸರ್ವೇಯಿಂಗ್ ಫೀಲ್ಡ್ ಕೂಡ ಅಪ್ಗ್ರೇಡ್ ಆಗ್ತಾ ಇದೆ. ಇದೇನಪ್ಪಾ ಅಂತಂದ್ರೆ, ಒಬ್ಬ ಸಿವಿಲ್ ಇಂಜಿನಿಯರ್ ಇಷ್ಟು ಫೀಲ್ಡ್ ಗಳಲ್ಲಿ ನಾವು ವರ್ಕ್ ಮಾಡಬಹುದು, ಮತ್ತೆ ಜಾಬ್ ಆಪರ್ಚುನಿಟೀಸ್ ಇದೆ. ಅದರಲ್ಲಿ ನಾವು ಎಂಟರ್ಪ್ರೈನರ್ಶಿಪ್ ಕೂಡ ಮಾಡಬಹುದು. ನಾಟ್ ಓನ್ಲಿ ಜಾಬ್ ತಗೊಳ್ಳೋದಷ್ಟೇ ಅಲ್ಲ, ನಾವು ಹೋಗಿ ಒಂದು ಕಂಪನಿಯಲ್ಲೋ ಮತ್ತೊಂದು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತೀವಿ, ನೌಕರಿ ಮಾಡ್ತೀವಿ, ಸಂಬಳ ತಗೋತೀವಿ ಹಾಗೆ ಅಂತ. ನಾವೇ ಒಂದು ಕಂಪನಿಯನ್ನ ಓಪನ್ ಮಾಡ್ಕೋಬಹುದು. ಸ್ಮಾಲ್ ಆರ್ಗನೈಸೇಷನ್ ವಿ ಕ್ಯಾನ್ ಬಿಲ್ಡ್, ಲೈಕ್ ಒಂದ್ ಸ್ಮಾಲ್ ಕನ್ಸ್ಟ್ರಕ್ಷನ್ ಕಂಪನಿ. ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ, ಆ ಕನ್ಸ್ಟ್ರಕ್ಷನ್ ಕಂಪನಿನ ನಾವೇ ಓನ್ ಆಗಿ ಮಾಡ್ಕೋಬಹುದು, ಮನೆಗಳನ್ನ ಕಟ್ಕೊಡ್ಲಿಕ್ಕಂಥದ್ದು. ಸೊ ಇಟ್ಸ್ ಲೈಕ್ ವಿ ಕ್ಯಾನ್ ಬಿಕಮ್ ಎನ್ ಎಂಟರ್ಪ್ರೈನರ್. ನಾವೇ ಒಬ್ಬ ಉದ್ಯಮಿಯಾಗಿ ಬಿಲ್ಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ವಿ ಕ್ಯಾನ್ ಬಿಕಮ್ ಎ ಕಾಂಟ್ರಾಕ್ಟರ್, ವಿ ಕ್ಯಾನ್ ಬಿಕಮ್ ಎ ಕನ್ಸಲ್ಟೆಂಟ್ ಸಿವಿಲ್ ಇಂಜಿನಿಯರ್ಸ್. ಒಂದು ಆಫೀಸ್ ಓಪನ್ ಮಾಡ್ಕೊಂಡು ಕನ್ಸಲ್ಟೆಂಟ್ ಸಿವಿಲ್ ಇಂಜಿನಿಯರ್ ಆಗ್ಬೋದು. ದೇರ್ ಆರ್ ಸೋ ಮೆನಿ ಆಪರ್ಚುನಿಟೀಸ್. ಒಂದು ಕಾಂಟ್ರಾಕ್ಟರ್ ಇದೆ, ನೀವು ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು, ಕಾಂಟ್ರಾಕ್ಟರ್ ಆಗಿ ವರ್ಕ್ ಮಾಡ್ಬೋದು. ನೀವೇ ಒಂದು ಕನ್ಸ್ಟ್ರಕ್ಷನ್ ಕಂಪನಿನ ಓಪನ್ ಮಾಡ್ಕೋಬಹುದು, ನೀವೇ ಒಂದು ಡಿಸೈನ್ ಕಂಪನಿನ ಓಪನ್ ಮಾಡ್ಕೋಬಹುದು, ಅಂಡ್ ಡಿಸೈನ್ ಅಂಡ್ ಕನ್ಸಲ್ಟೆನ್ಸಿ ಕಂಪನಿನ ಓಪನ್ ಮಾಡ್ಕೋಬಹುದು. ಅಂಡ್ ಆಲ್ಸೋ ದೇರ್ ಇಸ್ ಎ ಲಾಟ್ ಆಫ್ ಆಪರ್ಚುನಿಟೀಸ್ ಇನ್ ದ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಆಲ್ಸೋ. ಗವರ್ಮೆಂಟ್ ಅಲ್ಲೂ ಕೂಡ ತುಂಬಾ ಆಪರ್ಚುನಿಟೀಸ್ ಇದೆ. ತುಂಬಾ ಡಿಪಾರ್ಟ್ಮೆಂಟ್ಸ್ ಇದೆ. PWD ಡಿಪಾರ್ಟ್ಮೆಂಟ್ ಇದೆ, ದೇ ರಿಕ್ವೈರ್ ದ ಸಿವಿಲ್ ಇಂಜಿನಿಯರ್ಸ್. Irrigation department, they require the civil engineers. And in Jilla Panchayat, they require the civil engineers. In Gram Panchayat, they also require the civil engineers. In water supply sectors, there is a lot of demand for civil engineers. In solid waste management also. In municipality, we required civil engineers. Right? In road work, there is a K-ship and a KRADL. They are also one of the civil engineers.
In national highway, there is opportunity for the civil engineers. In central government CPWD, there is an opportunity. So in civil engineering, engineers are concerned, they have enough opportunities in the government sectors. Government engineer anta ನಾವು ಮಾತಾಡ್ತೀವಿ ಅಂತಂದ್ರೆ ಅದರಲ್ಲಿ maximum civil engineers ಇರ್ತಾರೆ. Even in energy sector also they want the civil engineers. ಇದು ಬೇರೆ ಡಿಪಾರ್ಟ್ಮೆಂಟ್ ಗೆ ಕಂಪೇರ್ ಮಾಡಿದಾಗ ಗವರ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಇರೋದು ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ, ಸಿವಿಲ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ ಗಳಿಗೆ ಆಪರ್ಚುನಿಟೀಸ್ ಇದೆ ಕಂಪೇರ್ ಟು ಅದರ್ಸ್. ಬೇರೆಯವ್ರಿಗೆ ಆಪರ್ಚುನಿಟಿ ಇಲ್ಲ ಅಂತಲ್ಲ, ಬಟ್ ಅಷ್ಟೊಂದು ಆಪರ್ಚುನಿಟಿ ಇರೋದಿಲ್ಲ. ಅಂಡ್ ಸಿವಿಲ್ ಇಂಜಿನಿಯರ್ಸ್ ಆಲ್ಸೋ ದೇ ಕ್ಯಾನ್ ವರ್ಕ್ ಇನ್ ಪ್ರೈವೇಟ್ ಸೆಕ್ಟರ್ಸ್. ಓಕೆ, ಸೊ ಇಟ್ ಈಸ್ ಆಲ್ ಅಬೌಟ್ ದ ಆಪರ್ಚುನಿಟೀಸ್ ಫಾರ್ ಎ ಸಿವಿಲ್ ಇಂಜಿನಿಯರ್. ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಗೆ ಹೇಳ್ಬೇಕು ಅಂತಂದಾಗ, ನಮ್ಮ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ನಮ್ಮ ಕಾಲೇಜಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಫುಲ್ ಸ್ಟಾಫ್ ಇರೋ ಬ್ರಾಂಚ್ ಯಾವ್ದಾದ್ರು ಇದ್ರೆ ಅದು ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಆಲ್ಮೋಸ್ಟ್ ಅಲ್ಲ ನಮ್ಮಲ್ಲಿ ಎಲ್ಲಾ ಸ್ಟಾಫ್ ಕೂಡ ಫುಲ್ ಇದಾರೆ, ಎಕ್ಸೆಪ್ಟ್ ಒನ್ ಸ್ಟಾಫ್ ನಮ್ಮ HOD, ಹಳೆ HOD ರಿಟೈರ್ಡ್ ಆದ್ರು, ಸ್ವಲ್ಪ ಅದೊಂದು ವೇಕೆನ್ಸಿ ಇದೆ. ಅದು ಬಿಟ್ರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ 1-2-3 ವೇಕೆನ್ಸಿ ಇದೆ, ಬಟ್ ನಮ್ಮಲ್ಲಿ ಫುಲ್ ಸ್ಟಾಫ್ ಇದೆ. ಬಟ್ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ವೇಕೆನ್ಸಿ ಇದೆ ಅಂತ ಹೇಳಿ ನಿಮ್ಗೆ ಏನ್ ತೊಂದರೆ ಇಲ್ಲ, ಅಲ್ಲೂ ಕೂಡ ಪಾರ್ಟ್ ಟೈಮ್ ಲೆಕ್ಚರರ್ಸ್, ಗೆಸ್ಟ್ ಫ್ಯಾಕಲ್ಟೀಸ್ ಬಂದು ನಿಮ್ಗೆ ಪಾಠ ಮಾಡ್ಕೊಡ್ತಾರೆ, ತೊಂದರೆ ಇಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಇದೀವಿ, ಎಲ್ಲಾ ಲೆಕ್ಚರರ್ಸ್ ಕೂಡ ಅರೌಂಡ್ 30-35 ಏಜ್ ಒಂದು ರೇಂಜ್ ಅಲ್ಲಿ ಇರ್ತಕ್ಕಂಥದ್ದು. ಇವನ್ ಇನ್ ಅದರ್ ಡಿಪಾರ್ಟ್ಮೆಂಟ್ ಆಲ್ಸೋ. ಮತ್ತೆ ಎಲ್ಲರೂ ಕೂಡ ದೇ ಹ್ಯಾವ್ ಎನಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್, 8 to 10 years ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. All are very sound-minded staff in our college department and also in our college also. Right? ನಿಮ್ಗೆ ಕಲೀಲಿಕ್ಕೆ ಯಾವುದೇ ತರದಂತ ತೊಂದರೆ ಇಲ್ಲ. ಬಿಕಾಸ್ ಕಾಲೇಜಲ್ಲಿ ಒಂದು ಮುಕ್ತವಾದಂತ ವಾತಾವರಣ ಇದೆ. ನಿಮ್ಮ ನಾಲೆಡ್ಜ್ ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಈ ಟೀಚರ್ಸು ಎನಿ ಟೈಮ್ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಮತ್ತೆ ನಮ್ಮಲ್ಲಿ ಲ್ಯಾಬ್ ಫೆಸಿಲಿಟಿ ಚೆನ್ನಾಗಿದೆ, ಯಾವುದೇ ತರದಂತ ಲ್ಯಾಬ್ ಪ್ರಾಬ್ಲಮ್ಸ್ ಏನಿಲ್ಲ. ಬೇರೆ ಕಾಲೇಜ್ಗೆ ಹೋಗ್ಬೇಕು, ಅಲ್ಲಿ ಲ್ಯಾಬ್ ಮಾಡ್ಕೊಂಡ್ ಬರ್ಬೇಕು ಅನ್ನೋ ಒಂದು ಪರಿಸ್ಥಿತಿಯನ್ನು ಕೂಡ ಇಲ್ಲ, ಎಲ್ಲವೂ ಕೂಡ ಚೆನ್ನಾಗಿದೆ. ಸೊ ದರ್ ಇಸ್ ಅ ಲ್ಯಾಬ್ ಫೆಸಿಲಿಟಿ ಅಂಡ್ ಆಲ್ಸೋ ದ ಹ್ಯಾವ್ ಎನಫ್ ಟೀಚಿಂಗ್ ಸ್ಟಾಫ್ ಅಂಡ್ ದ ಕಾಲೇಜ್ ಹ್ಯಾಸ್ a good classrooms and infrastructures. ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿದೆ. ರೈಟ್ ನಾವು ನಮ್ಮಲ್ಲಿ ಕಾಂಪೌಂಡ್ ಕಾಲೇಜ್ ಕಾಂಪೌಂಡ್ ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಅಂಡ್ ಕಾಲೇಜ್ ಅಲ್ಲಿ ಹಾಸ್ಟೆಲ್ಸ್ ಇದೆ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ಯುವರ್ ಅಕಾಡೆಮಿಕ್. ಫಾರ್ ನಾನ್ ಅಕಾಡೆಮಿಕ್ ಆಕ್ಟಿವಿಟೀಸ್ ನಮ್ಮಲ್ಲಿ NSS ಅಂತ ಇದೆ, ರೆಡ್ ಕ್ರಾಸ್ ಅಂತ ಇದೆ, ಮತ್ತೆ ಸ್ಟೂಡೆಂಟ್ ಯೂನಿಯನ್ ಇದೆ, ಅಂಡ್ ಆಲ್ಸೋ CCTech. ತುಂಬಾ ನಾನ್ ಅಕಾಡೆಮಿಕ್ ಆಕ್ಟಿವಿಟೀಸ್ಗೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶಕ್ಕೆ ಬಹಳ ವಿಂಗ್ಸ್ ಗಳೆಲ್ಲ ನಮ್ಮ ಹತ್ರ ಇದೆ. ಅದರಲ್ಲಿ ರೆಡ್ ಕ್ರಾಸ್ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಇನ್ಫಾರ್ಮೇಶನ್ ಹೇಳಿದ್ದೆ, NSS ಅಂತ ಇದೆ. ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಒಂದು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಅನ್ನ ಮಾಡ್ತವೆ. ಅಂಡ್ ಆಲ್ಸೋ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ Hello students. Okay, this is regarding our civil engineering department. So ನಾವು ನಿಮಗೆ ಎಷ್ಟು ಸಾಧ್ಯ ಅಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀವಿ. Only thing is ನೀವು ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು you can become a successful civil engineers. Okay, our staff and our department always with you for any supports and any guidance and encouragements. Okay, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಒಂದು ಕಿರು ಪರಿಚಯವನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದ ನೆಕ್ಸ್ಟ್ ಸೆಷನ್ ವಿಲ್ ಬಿ ಅವರ್ CS ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಸೆಷನ್ ತಗೋತಾರೆ. ಎಲ್ಲರೂ ಕೂಡ ತುಂಬಾ ಥ್ಯಾಂಕ್ಸ್. Hello sir, thank you very much. Madhu sir. ಹಾ ಮೇಡಮ್, ಗಂಗಾ ಮೇಡಮ್, ಥ್ಯಾಂಕ್ ಯು ಮೇಡಮ್.
ಮಧು ಸರ್ ಥ್ಯಾಂಕ್ ಯು ಸರ್. ಶ್ರುತಿ ಮೇಡಮ್ಗೂ ಅಷ್ಟೇ ಮತ್ತೆ ಜಾಫರ್ ಸರ್ ಕೂಡ ಲಾಗಿನ್ ಆಗಿದ್ರು ಮೀಟಿಂಗ್ ಅಲ್ಲಿ. ಹಾ So I ಮೇಡಮ್. thank all the civil staff members for interacting with the students, and they have given enough information, I think, in detail information about the civil branch. Okay, sir. Now this is the end of this session. So we have another 2 sessions in line. So next, Asha madam will take over the session. So I would welcome Asha madam. Asha madam, right now, Asha madam is the program coordinator, as Lohit sir is on leave. So madam will take over the session. So and other CS staff members will be joining with us in online, and I welcome them also, students. So the session will be taken over by Asha madam. Asha madam, please take over the session and continue. ಥ್ಯಾಂಕ್ ಯು ಮೇಡಮ್. ಮೇಡಮ್ ಈ ಸೆಷನ್ ಎಂಡ್ ಮಾಡಿ ಸ್ಟಾರ್ಟ್ ಮಾಡ್ಬೇಕಾ? ಬೇಡ ಅನ್ಸುತ್ತೆ, you can continue in the same. ಓಕೆ ಮೇಡಮ್. ಓಕೆ. Asha, it's I think more than 1 hour ಆಗಿದೆ ಅನ್ಸುತ್ತೆ ಅಲ್ವಾ ರೆಕಾರ್ಡಿಂಗ್? ಅದೇ ಎಂಡ್ ಮಾಡ್ಲಾ? ರೆಕಾರ್ಡಿಂಗ್ ಎಂಡ್ ಮಾಡ್ಲಾ? You better stop recording and then freshly you can record. ಆಯ್ತು ಮೇಡಮ್. ಓಕೆ. Okay. Students, be connected. We have 2 more